ಹಾಯ್ ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಇವತ್ತಿನ ಕ್ಲಾಸಸ್ ನೋಡ್ತಾ ಹೋದ್ರೆ EVS ಪರಿಸರ ಅಧ್ಯಯನಕ್ಕೆ ಸಂಬಂಧಪಟ್ಟಂತೆ ಪರಿಸರ ಅಧ್ಯಯನ. ಸೊ ಸೈನ್ಸ್ ಆರ್ EVS ಅಂತ ತಗೊಳ್ಬಹುದು ಸ್ನೇಹಿತರೆ. ಸೊ EVS ಮೇನ್ ಅಂತ ಹೇಳ್ಬಹುದು. ಸೊ ಕೆಲವೊಂದು ಸೈನ್ಸ್ಗೂ ಸಹ ಸಂಬಂಧಪಟ್ಟಂತೆ ಇರುತ್ತೆ. ಓಕೆ, ಸೊ ಫಸ್ಟ್ ಕ್ವಶನ್ ನೋಡ್ತಾ ಹೋದ್ರೆ ಈ ಕೆಳಗಿನ ಪರಿಸರ ದಿನಾಚರಣೆ ಮತ್ತು ದಿನಾಂಕಗಳನ್ನ ಜೋಡಿಗಳನ್ನ ಗಮನಿಸಿ ಅಂತ ಕೊಟ್ಟಿದ್ದಾರೆ. ಫಸ್ಟ್, ವಿಶ್ವ ಪರಿಸರ ದಿನ ಜೂನ್ 5, ವಿಶ್ವ ಭೂ ದಿನ ಏಪ್ರಿಲ್ 22, ವಿಶ್ವ ಓಝೋನ್ ದಿನ ಸೆಪ್ಟೆಂಬರ್ 16. ಮೇಲ್ನವುಗಳಲ್ಲಿ ಎಷ್ಟು ಜೋಡಿಗಳು ಸರಿಯಾಗಿ ಹೊಂದಾಣಿಕೆಯಾಗಿವೆ? ಸೊ ಕೊಟ್ಟಿರ್ತಕ್ಕಂಥ 3 ಆಪ್ಷನ್ ಅಲ್ಲಿ ವಿಶ್ವ ಪರಿಸರ ದಿನವನ್ನ ನಾವು ಜೂನ್ 5ರಂದು ಆಚರಣೆಯನ್ನ ಮಾಡ್ತೀವಿ ಸ್ನೇಹಿತರೆ. ವಿಶ್ವ ಭೂ ದಿನ ಬಂದು ಏಪ್ರಿಲ್ 22 ಅಂಡ್ ವಿಶ್ವ ಓಝೋನ್ ದಿನ ಬಂದು ಸೆಪ್ಟೆಂಬರ್ 16. ಸರಿಯಾಗಿರ್ತಕ್ಕಂಥ ಆಯ್ಕೆಗಳು 3 ಸಹ. ಹಾಗಾಗಿ ನಾವು ಆನ್ಸರ್ ಯಾವ್ದು ತಗೊಳ್ತೀವಿ ಸ್ನೇಹಿತರೆ? 4. ಎಲ್ಲ 3 ಜೋಡಿಗಳು ಸಹ ಸರಿಯಾಗಿದೆ. ಮುಂದಿನ ಪ್ರಶ್ನೆ, ಹಸಿರುಮನೆ ಪರಿಣಾಮಕ್ಕೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಅಂತ ಕೊಟ್ಟಿದ್ದಾರೆ. ಕಾರ್ಬನ್ ಡೈಆಕ್ಸೈಡ್ CO2 ಇದು ಪ್ರಾಥಮಿಕ ಹಸಿರುಮನೆ ಅನಿಲವಾಗಿದೆ. ಹಸಿರುಮನೆ ಪರಿಣಾಮವು ಭೂಮಿಯ ಮೇಲಿನ ಜೀವರಾಶಿಯ ಉಳಿವಿಗೆ ನೈಸರ್ಗಿಕವಾಗಿ ಅತ್ಯಗತ್ಯವಾಗಿದೆ. ಸರಿಯಾದ ಹೇಳಿಕೆಗಳನ್ನು ಆಯ್ಕೆ ಮಾಡಿ ಕೊಟ್ಟಿದ್ದಾರೆ. ಸೊ ಆಪ್ಷನ್ ಯಾವುದು ಅಲ್ಲ, 2 ಮಾತ್ರ, 1 ಮಾತ್ರ, 1 ಮತ್ತು 2 ಮಾತ್ರ ಅಂತ ಕೊಟ್ಟಿದ್ದಾರೆ. ಹಸಿರು ಮನೆ ಪರಿಣಾಮ ಅಂತ ಇಲ್ಲ, ಗ್ರೀನ್ ಹೌಸ್ ಎಫೆಕ್ಟ್ ಅಂತ ಹೇಳ್ತೀವಿ ಸ್ನೇಹಿತರೆ. ಮೇಯ್ನ್ ಆಗಿ ನೋಡ್ತಾ ಹೋದಾಗಲಿ ಕಾರ್ಬನ್ ಡೈಆಕ್ಸೈಡ್ ಬರುತ್ತೆ, ನೀರಾವಿ ಅಂತ ಏನ್ ಹೇಳ್ತೀವೋ ವಾಟರ್ ವೇಪರ್ ಅದು ಬರುತ್ತೆ, ಅದಾದ ನಂತರ ಮೀಥೇನ್ ಬರುತ್ತೆ, ನೈಟ್ರಸ್ ಆಕ್ಸೈಡ್ ಬರುತ್ತೆ. ಇದನ್ನೆಲ್ಲ ನಾವು ಹಸಿರು ಮನೆ ಪರಿಣಾಮದ ಅನಿಲಗಳು ಅಂತ ಕರಿತಾ ಹೋಗ್ತೀವಿ. ಸೊ ಈ ಒಂದು ಹಸಿರು ಮನೆ ಪರಿಣಾಮವು ಭೂಮಿಯ ಮೇಲಿನ ಜೀವರಾಶಿಯ ಉಳಿವಿಗೂ ನೈಸರ್ಗಿಕವಾಗಿ ಅತ್ಯಗತ್ಯವಾಗಿದೆ ಅಂತ ಹೇಳಿದ್ರೆ ಯಾವ ರೀತಿ ಅಂತ ನೋಡ್ತಾ ಹೋದ ಸ್ನೇಹಿತರೆ, ಹಸಿರು ಮನೆ ಅಂತ ಹೇಳಿದಾಗ ಗ್ರೀನ್ ಹೌಸ್ ಎಫೆಕ್ಟ್ ಅಂತ ಹೇಳಿದಾಗ ಅಲ್ಲಿ ಸ್ವಲ್ಪ ಏನಾಗುತ್ತೆ, ಉಷ್ಣಾಂಶ ಜಾಸ್ತಿ ಆಗ್ತಾ ಹೋಗುತ್ತೆ. ಓಕೆ, ಸೊ ಉಷ್ಣಾಂಶ ಅತಿ ಕಡಿಮೆ ಆದಾಗ, ಅತಿ ತೀರ ಅಂತ ಹೇಳಿದಾಗ ಅಲ್ಲೇನಾಗುತ್ತೆ, ಜೀವರಾಶಿಯ ಉಳಿವಿಗೆ ಸಂಪೂರ್ಣವಾಗಿ ನಾಶ ಆಗ್ತಕ್ಕಂಥದ್ದು ಆಗಿರುತ್ತೆ. ಸೊ ಇಲ್ಲಿ ಕಾರ್ಬನ್ ಡೈಆಕ್ಸೈಡು ಒಂದು ಪರಿಸರಕ್ಕೆ ಎಷ್ಟು ಹಾನಿಯನ್ನು ಉಂಟು ಮಾಡುತ್ತೋ ಅಷ್ಟೇ ಸಹ ಒಂದು ಕಾರ್ಬನ್ ಡೈಆಕ್ಸೈಡ್ ಜೀವಿಗಳ ಒಂದು ಉಳಿವಿಗೂ ಸಹ ಅದರ ಒಂದು ಶ್ರಮ ಇದ್ದೇ ಇರುತ್ತೆ ಸ್ನೇಹಿತರೆ. ಓಕೆ, ಅತಿಯಾದ್ರೆ ಅಮೃತನು ವಿಷ ಅಂತ ಏನು ಹೇಳ್ತಾರೋ, ಸೊ ಹಾಗೆ ಅತಿಯಾದ ಜಾಗತಿಕ ತಾಪಮಾನ ಜಾಸ್ತಿ ಆಗ್ತಾ ಹೋಗುತ್ತೆ. ಅದೇ ರೀತಿ ಕಡಿಮೆ ಆದರೆ ಈ ಒಂದು ಜೀವರಾಶಿಯ ಉಳಿವಿನ ಮೇಲೆ ಪರಿಣಾಮವನ್ನು ಬೀರ್ತಕ್ಕಂಥದ್ದು ಆಗಿರುತ್ತೆ. ಹಾಗಾಗಿ ಇಲ್ಲಿ ಆನ್ಸರ್ ಆಪ್ಷನ್ 1 ಮತ್ತು 2 ಸಹ ಸರಿಯಾದಂತ ಒಂದು ಹೇಳಿಕೆನೇ ಆಗಿರುತ್ತೆ ಸ್ನೇಹಿತರೆ. ಆಪ್ಷನ್ 4, 1 ಮತ್ತು 2 ಸರಿಯಾಗಿದೆ. ನೋಡಿ, ಇಲ್ಲಿ ಹಸಿರು ಮನೆ ಅನಿಲಗಳು ಭೂಮಿಯ ಉಷ್ಣತೆಯನ್ನು ಹಿಡಿದಿಟ್ಟುಕೊಳ್ಳುವ ಅನಿಲಗಳಾಗಿರುತ್ತೆ. ಓಕೆ, ಸೊ ಹಾಗಾಗಿ ನೀರಿನ ಹಬೆ ಕೂಡ ಒಂದು ಪ್ರಬಲ ಹಸಿರು ಮನೆ ಅನಿಲವಾಗಿರುತ್ತೆ. ಮೀಥೇನ್ CH4, ನೈಟ್ರಸ್ ಆಕ್ಸೈಡ್ N2O, ಈ 4 ಸಹ ಏನಿದೆಯೋ ನೀರಿನ ಹಬೆ ವಾಟರ್ ವೇಪರು, ಮತ್ತೆ CO2 ಕಾರ್ಬನ್ ಡೈಆಕ್ಸೈಡ್, ಮತ್ತೆ ಮೀಥೇನ್ CH4 ಅಂಡ್ ನೈಟ್ರಸ್ ಆಕ್ಸೈಡ್ N2O. ಸೊ ಈ 4 ಸಹ ಹಸಿರು ಮನೆ ಪರಿಣಾಮಗಳ ಅಥವಾ ಅನಿಲಗಳು ಆಗಿರ್ತಕ್ಕಂಥದ್ದು ಆಗಿದೆ. ಇನ್ನು ಇದಕ್ಕೊಂದು ಶಾರ್ಟ್ ಕಟ್ ಟ್ರಿಕ್ ಅಂತ ಹೇಳಿದ್ರೆ ಕಾಮನ್ ಗ್ಯಾಸ್ ಅಂತಕ್ಕಂಥದ್ದು ಆಗಿದೆ ನೋಡಿ ಸ್ನೇಹಿತರೆ. ಕಾಮನ್ ಅಂತ ಹೇಳಿದ್ರೆ ಕಾ ಮೀನ್ಸ್ ಕಾರ್ಬನ್, ಮಾ ಮೀನ್ಸ್ ಮೀಥೇನ್, ನಾ ಮೀನ್ಸ್ ನೈಟ್ರಸ್ ಆಕ್ಸೈಡ್ ಅಂತಕ್ಕಂಥದ್ದು ಆಗಿರುತ್ತೆ. ಸೊ ಇದ್ರ ಜೊತೆಗೆ ವಾಟರ್ ವೇಪರ್ ಇಂದ ಸೇರಿಸ್ಕೊಳ್ತಾ ಹೋಗಿ. ಓಕೆ, ಕಾಮನ್ ಗ್ಯಾಸ್ ಇದೆಲ್ಲ ಗ್ಯಾಸ್ ಬರ್ತಕ್ಕಂಥದ್ದು, ಹೌದಾ? ಲಿಕ್ವಿಡ್ ಅಥವಾ ಸಾಲಿಡ್ ಅಲ್ಲ, ಅದೊಂದು ಗ್ಯಾಸಸ್ ಆಗಿರುತ್ತೆ. ಸೊ ಹಾಗಾಗಿ ಆನ್ಸರು ಆಪ್ಷನ್ ನೋಡ್ತಾ ಹೋದಾಗ 2 ಸಹ ಸರಿಯಾದಂಥ ಒಂದು ಹೇಳಿಕೆ ಆಗಿರುತ್ತೆ. ನೆಕ್ಸ್ಟ್, ಶಕ್ತಿಯ ಹರಿವಿನ ಆಧಾರದ ಮೇಲೆ ಹುಲ್ಲುಗಾವಲು ಪರಿಸರ ವ್ಯವಸ್ಥೆಯ ಆಹಾರ ಸರಪಳಿಯನ್ನು ಸರಿಯಾದ ಕ್ರಮದಲ್ಲಿ ಜೋಡಿಸಿ. ಸೊ ಇಲ್ಲಿ ನಾವು ನೋಡ್ತಾ ಹೋದ್ರೆ ಸ್ನೇಹಿತರೆ, ಒಂದು ಇದನ್ನ ನೋಡ್ತಾ ಹೋದ್ರೆ ಶಕ್ತಿಯ ಹರಿವಿನ ಆಧಾರದ ಮೇಲೆ ಅಂದ್ರೆ ಫಸ್ಟ್ ನೋಡ್ತಾ ಹೋದ್ರೆ ಸ್ನೇಹಿತರೆ, ಇಲ್ಲಿ ಕಪ್ಪೆ ಕೊಟ್ಟಿದ್ದಾರೆ, ಹಾವು, ಮಿಡತೆ, ಹುಲ್ಲು, ಹದ್ದು. ಸೊ ಫಸ್ಟ್ ಉತ್ಪಾದಕರು, ಪ್ರೊಡ್ಯೂಸರ್ ಅಂತ ಏನ್ ಹೇಳ್ತೀವೋ ಹುಲ್ಲು ಬರುತ್ತೆ, ಹುಲ್ಲು. ಸೊ ಈ ಹುಲ್ಲನ್ನ ತಿಂತಕ್ಕಂಥದ್ದು ಯಾವುದು? ಮಿಡತೆ. ಮಿಡತೆನ ತಿಂತಕ್ಕಂಥದ್ದು ಯಾವುದು? ಇಲ್ಲಿ ನೋಡಿ, ಕಪ್ಪೆ ತಿನ್ನುತ್ತೆ. ಕಪ್ಪೆನ ತಿಂತಕ್ಕಂಥದ್ದು ಹಾವು, ಹಾವನ್ನ ತಿಂತಕ್ಕಂಥದ್ದು ಹದ್ದು. ಸೊ ಹೀಗಿರ್ಬೇಕಾದ್ರೆ ಆಕ್ಚುಲಿ ಇದು ಈ ರೀತಿ ಬರುತ್ತೆ. ಹುಲ್ಲನ್ನ ತಿಂತಕ್ಕಂಥದ್ದು ಮಿಡತೆ, ಮಿಡತೆನ ತಿಂತಕ್ಕಂಥದ್ದು ಕಪ್ಪೆ, ಕಪ್ಪೆಯನ್ನು ತಿಂತಕ್ಕಂಥದ್ದು ಹಾವು, ಹಾವನ್ನ ತಿಂತಕ್ಕಂಥದ್ದು ಹದ್ದು.
ಓಕೆ, ಸೊ ಈ ಒಂದು ಆರ್ಡರ್ ವೈಸ್ ಅಲ್ಲಿ ನೋಡ್ತಾ ಹೋಗ್ತೀವಿ ಸ್ನೇಹಿತರೆ. ಈ ಆರ್ಡರ್ ಎಲ್ಲಿ ಕಂಡು ಬರುತ್ತೆ, ಫಸ್ಟ್ ಬರ್ತಕ್ಕಂಥ ಆಪ್ಷನ್ ಇಲ್ಲಿ 4 ಬರುತ್ತೆ, ಸೊ 2 ಬರಂಗಿಲ್ಲ. ಅದಾದ ನಂತರ ಮಿಡತೆ ಬಂದು 3ನೇ ಆಪ್ಷನ್ ಇದೆ, ಸೊ ಇದಿಲ್ಲ, ಇವೆರಡರಲ್ಲಿ ಬರ್ತಾ ಹೋಗುತ್ತೆ. ಅದಾದ ನಂತರ ಕಪ್ಪೆ 1ನೇ ಆಪ್ಷನ್, ಸೊ ಇದು ಆಗುತ್ತೆ ಸ್ನೇಹಿತರೆ ಆನ್ಸರ್. ಸೊ ನೋಡಿ, ಇಲ್ಲಿ ಉತ್ಪಾದಕರು ಅಂತ ಹೇಳ್ತೀವಿ. ಯಾರು ಅಂತ ಹೇಳಿದ್ರೆ ತಮ್ಮ ಆಹಾರವನ್ನು ತಾವೇ ತಯಾರು ಮಾಡ್ಕೊಳ್ತಕ್ಕಂಥದ್ದು, ಇದರ ಬೇರೆ ಯಾವುದ್ರ ಮೇಲೆ ಡಿಪೆಂಡ್ ಆಗಿರ್ತಕ್ಕಂಥ ಉತ್ಪಾದಕರು ಬರ್ತಾರೆ. ಅದಾದ ನಂತರ ಪ್ರಾಥಮಿಕ ಗ್ರಾಹಕರು, ದ್ವಿತೀಯ ಗ್ರಾಹಕ, ತೃತೀಯ ಗ್ರಾಹಕ, ಉನ್ನತ ಗ್ರಾಹಕ, ಅದು ಫೈನಲ್ ಆಗಿ ಬರ್ತಕ್ಕಂಥದ್ದು. ಸೊ ಇಲ್ಲಿ ಏನಾಗುತ್ತೆ, ಲಿಂಡಮನ್ ಅವರ ಪ್ರಕಾರ 10% ನಿಯಮದ ಪ್ರಕಾರ ಶಕ್ತಿ ಹರಿತಕ್ಕಂಥ ಅಂತ ಹೇಳಿದ್ರೆ ಸ್ನೇಹಿತರೆ, ಒಂದು ಹುಲ್ಲಿನಲ್ಲಿ ಇರ್ತಕ್ಕಂಥದ್ದು 100% ಆಹಾರವನ್ನ ಈ ಒಂದು ಮಿಡತೆ ತಗೊಳುತ್ತೆ ಅಂತ ಹೇಳಿದ್ರೆ, ಮಿಡತೆಯಿಂದ ಕಪ್ಪೆಗೆ ಹೋಗ್ತಕ್ಕಂಥದ್ದು 10%. ಈ ಒಂದು 10% ಅಲ್ಲಿ ಹಾವುಗೆ ಹೋಗ್ತಕ್ಕಂಥದ್ದು. ಸೊ ಹಾವು ತಿಂತಕ್ಕಂಥ 10% ಅಲ್ಲಿ ಹದ್ದು ಹೋಗ್ತಕ್ಕಂಥದ್ದಾಗುತ್ತೆ. ಅಂದ್ರೆ ಫೈನಲ್ ಆಗಿ ಏನಾಗುತ್ತೆ, ಈಗ 1000 ಇದೆ ಅಂತ ಹೇಳಿದ್ರೆ, ಈ ಒಂದು 1000 ಇದೆ ಅಂತ ಹೇಳಿದ್ರೆ, ನೆಕ್ಸ್ಟ್ ಬರ್ತಕ್ಕಂಥದಕ್ಕೆ 10% ಮಾತ್ರ ತಗೊಳ್ಳೋದು. 10% ಅಂದ್ರೆ 100 ಆಗುತ್ತೆ ಸ್ನೇಹಿತರೆ. ಅದಾದ ನಂತರ ನೆಕ್ಸ್ಟ್ಗೆ 10% ಅಂದ್ರೆ 10 ಬರುತ್ತೆ. ಓಕೆ, ಸೊ ಈ ರೀತಿ ಒಂದರಿಂದ ಒಂದಕ್ಕೆ ಹೋಗ್ಬೇಕಾದ್ರೆ ಫೈನಲ್ ಆಗಿ ಫಸ್ಟ್ ಏನು ಆಹಾರ ಶಕ್ತಿ ಇರುತ್ತೋ ಅದು ಹೋಗೋದಿಲ್ಲ, 10% ಮಾತ್ರ ಸಿಗ್ತಕ್ಕಂಥದ್ದು ಆಗಿರುತ್ತೆ. ಇನ್ನು ಉಳಿದಂತೆ 90% ಶಕ್ತಿ ನಷ್ಟ ಆಗ್ತಕ್ಕಂಥದ್ದು. ನೆಕ್ಸ್ಟ್ ಪ್ರತಿಪಾದನೆ ಕೊಟ್ಟಿದ್ದಾರೆ, ವಾತಾವರಣದ ಓಝೋನ್ ಪದರವು ಭೂಮಿಯ ಮೇಲಿನ ಜೀವರಾಶಿಗಳನ್ನ ರಕ್ಷಿಸುತ್ತದೆ. ಕಾರಣ ಏನಿದೆ, ಇದು ಸೂರ್ಯನಿಂದ ಬರುವಂತಹ ಹಾನಿಕಾರಕ ಅತಿ ನೇರಳ ಕಿರಣಗಳನ್ನ ಹೀರಿಕೊಳ್ಳುತ್ತದೆ ಮತ್ತು ಇದು ಸ್ಟ್ರಾಟೋಸ್ಫಿಯರ್ ನಲ್ಲಿ ಇದೆ. ಸರಿಯಾದ ಆಯ್ಕೆಯನ್ನ ಆರಿಸಿ ಅಂತ ಕೊಟ್ಟಿದ್ದಾರೆ. ಆಪ್ಷನ್ ಆರ್ ಸರಿ ಆದರೆ ಎ ಸರಿ ಆದರೆ ಆರ್ ತಪ್ಪು. ಎ ಮತ್ತು ಆರ್ ಎರಡೂ ಸರಿ ಆದರೆ ಆರ್ ಎಗೆ ಸರಿಯಾದ ವಿವರಣೆ ಅಲ್ಲ. ಎ ಮತ್ತು ಆರ್ ಎರಡೂ ಸರಿ ಮತ್ತು ಆರ್ ಎಗೆ ಸರಿಯಾದ ವಿವರಣೆಯಾಗಿದೆ. ಎ ತಪ್ಪು ಆದರೆ ಆರ್ ಸರಿ ಅಂತ ಕೊಟ್ಟವ್ರೆ. ಫಸ್ಟ್ ನಾವು ಪ್ರತಿಪಾದನೆ ಮತ್ತೆ ಕಾರಣ ಸರಿ ಇದೆಯಾ ಅಂತ ನೋಡ್ತಾ ಹೋಗೋಣ. ವಾತಾವರಣದ ಓಝೋನ್ ಪದರವು ಭೂಮಿಯ ಮೇಲಿನ ಜೀವರಾಶಿಗಳನ್ನ ರಕ್ಷಿಸುತ್ತದೆ, ಹೌದಲ್ವಾ? ಸೊ ಓಝೋನ್ ಅಂತಕ್ಕಂಥದ್ದು ಏನಿದೆಯೋ O3 ಅಂತ ಹೇಳ್ತೀವಿ. ಸೊ ಈ ಒಂದು ಓಝೋನ್ ಪದರವು ಸೂರ್ಯನಿಂದ ಬರ್ತಕ್ಕಂಥ ನೇರಳಾತೀತ ಕಿರಣ ಅಥವಾ ಅತಿ ನೇರಳ ಕಿರಣಗಳನ್ನ ಹೀರ್ಕೊಂಡು ಭೂಮಿಗೆ ಎಷ್ಟು ಬೇಕೋ ಅಷ್ಟು ಶಾಖವನ್ನ ಕಳಿಸ್ಕೊಡ್ತಕ್ಕಂಥ ಒಂದು ಕೆಲಸ ಓಝೋನ್ ಪದರ ಮಾಡುತ್ತೆ. ಸೊ ಹಾಗಾಗಿ ಫಸ್ಟ್ ಹೇಳಿಕೆ ಸರಿಯಾಗಿದೆ ಅಥವಾ ಪ್ರತಿಪಾದನೆ ಸರಿಯಾಗಿದೆ. ಇದು ಸೂರ್ಯನಿಂದ ಬರುವ ಹಾನಿಕಾರಕ ಅತಿ ನೇರಳ ಕಿರಣಗಳನ್ನ ಹೀರಿಕೊಳ್ಳುತ್ತದೆ ಮತ್ತು ಇದು ಸ್ಟ್ರಾಟೋಸ್ಫಿಯರ್ ನಲ್ಲಿ ಇದೆ. ಸೊ ಈ ಒಂದು ಹೇಳಿಕೆ ಅಥವಾ ಕಾರಣ ಸಹ ಸರಿಯಾಗಿದೆ ಸ್ನೇಹಿತರೆ. ಸೊ ಹೀಗಿರ್ಬೇಕಾದ್ರೆ ಆನ್ಸರ್ ಏನಾಗುತ್ತೆ, ಎ ಮತ್ತೆ ಆರ್ ಎರಡೂ ಸಹ ಸರಿಯಾಗಿದೆ ಅಂಡ್ ಆರ್ ಎಗೆ ಸರಿಯಾದ ವಿವರಣೆ ಸಹ ಆಗಿರುತ್ತೆ. ಸೊ ಆನ್ಸರ್ ಆಪ್ಷನ್ 3 ಆಗಿರುತ್ತೆ. ನೋಡಿ, ಇಲ್ಲಿ ಎ ಮತ್ತು ಆರ್ ಎರಡು ಸರಿ ಮತ್ತು ಆರ್ ಎಗೆ ಸರಿಯಾದ ವಿವರಣೆ ಆಗಿದೆ. ಓಝೋನ್ O3 ಅಂತ ಹೇಳ್ತೀವಿ. ಇದು ಅತಿ ನೇರಳೆ ವಿಕಿರಣವನ್ನ ತಡೆದು ಭೂಮಿಗೆ ಸೂರ್ಯನ ಕಿರಣವನ್ನ ಕಳಿಸ್ಕೊಡ್ತಕ್ಕಂಥದ್ದು ಆಗಿರುತ್ತೆ. ಇದು ಭೂಮಿಯ ವಾತಾವರಣದ 2ನೇ ಪದರದಲ್ಲಿ ಇರ್ತಕ್ಕಂಥದ್ದು ಆಗಿರುತ್ತೆ, ಸ್ಟ್ರಾಟೋಸ್ಫಿಯರ್. ಓಕೆ, ಸೊ ಫಸ್ಟ್ ಒಂದು ಇದನ್ನ ನೋಡ್ತಾ ಹೋದ್ರೆ ಈ ಒಂದು ಸ್ಟ್ರಾಟೋಸ್ಫಿಯರ್ ನೋಡ್ತಾ ಹೋಗ್ತೀವಿ. ಸೊ ಅದಾದ್ಮೇಲೆ ಸ್ಟ್ರಾಟೋಸ್ಫಿಯರ್ ಬರುತ್ತೆ. ನೆಕ್ಸ್ಟ್ ಓಝೋನ್ UVB ಮತ್ತು UVC ಕಿರಣಗಳನ್ನು ತಡೆಯುವ ಮೂಲಕ ಚರ್ಮದ ಕ್ಯಾನ್ಸರ್ ನಂತಹ ರೋಗಗಳಿಂದ ಕಾಪಾಡುತ್ತದೆ. ಸೊ ಮನುಷ್ಯರಿಗೆ ಬರ್ತಕ್ಕಂಥ ಅಥವಾ ಪ್ರಾಣಿ ಪಕ್ಷಿಗಳಿಗೆ ಏನಿದೆಯೋ, ಸೊ ಇಟ್ ಮೀನ್ಸ್ ಚರ್ಮದ ಕ್ಯಾನ್ಸರ್ ಅನ್ನು ತಡೆಯೋದಕ್ಕೆ ಒಂದು ಸಹಾಯವನ್ನ ಮಾಡ್ತಕ್ಕಂಥದ್ದಾಗುತ್ತೆ. ಇದಿಲ್ಲ ಅಂತ ಹೇಳಿದ್ರೆ ಮನುಷ್ಯರಲ್ಲಿ ಚರ್ಮದ ಕ್ಯಾನ್ಸರ್ ತುಂಬಾನೇ ಜಾಸ್ತಿ ಆಗ್ತಿತ್ತು ಅಂತಕ್ಕಂಥದ್ದು ಒಂದಾಗಿರುತ್ತೆ. ಅಂಡ್ ಇದು 15ರಿಂದ 30 ಕಿಲೋಮೀಟರ್ ಎತ್ತರದಲ್ಲಿ ಇರ್ತಕ್ಕಂಥದ್ದು ಆಗಿರುತ್ತೆ ಸ್ನೇಹಿತರೆ. ಇನ್ನು ಮಾಂಟ್ರಿಯಲ್ ಪ್ರೋಟೋಕಾಲ್ ಮೂಲಕ ಇದನ್ನ ರಕ್ಷಿಸತಕ್ಕಂಥ ಒಂದು ಜಾಗತಿಕ ಪ್ರಯತ್ನ ನಡೆಯುತ್ತಿದೆ. ಅಂದ್ರೆ O3 ಅಂತಕ್ಕಂಥದ್ದು ಏನಿದೆ ಓಝೋನ್ ಪದರ, ಸೊ ಇದು ಇತ್ತೀಚಿನ ದಿನ ತುಂಬಾ ನಾಶ ಆಗ್ತಕ್ಕಂಥ ಒಂದು ಸಾಧ್ಯತೆ ತುಂಬಾ ಇದೆ. ಸೊ ಹಾಗಾಗಿ ಅದೊಂದು ಮಾಂಟ್ರಿಯಲ್ ಪ್ರೋಟೋಕಾಲ್ ಮೂಲಕ ಇದನ್ನ ರಕ್ಷಣೆ ಮಾಡ್ತಕ್ಕಂಥ ಒಂದು ಜಾಗತಿಕ ಪ್ರಯತ್ನ ಅನ್ನು ನಡೀತಕ್ಕಂಥದ್ದು ಆಗಿದೆ. ಅಂಡ್ ನೆಕ್ಸ್ಟ್ ಓಝೋನ್ ಸಾಂದ್ರತೆಯನ್ನ ವೆರಿ ಇಂಪಾರ್ಟೆಂಟ್ ಡಾಪ್ಸನ್ ಯೂನಿಟ್ ನಲ್ಲಿ ಅಳೆಯಲಾಗುತ್ತದೆ. ಯೂನಿಟ್ ಓಕೆ ಇಂಪಾರ್ಟೆಂಟ್ ಸ್ನೇಹಿತರೆ. ಓಝೋನ್ ಸಾಂದ್ರತೆಯನ್ನು ಅಳಿತಕ್ಕಂಥ ಒಂದು ಮಾನ ಯಾವುದು ಅಂತ ಕೇಳ್ಬೋದು, ಯಾವ್ದನ್ನ ಅಳೆಯಲಾಗುತ್ತೆ ಅಂತ ಕೇಳಬಹುದು. ಡಾಪ್ಸನ್ ಯೂನಿಟ್ DU. ಓಕೆ, ಅಂಡ್ ನೆಕ್ಸ್ಟ್ ಇಲ್ಲಿ ಓಝೋನ್ ಪದರ ನಾಶ ಆಗೋದಕ್ಕೆ ಕಾರಣವಾಗಿರ್ತಕ್ಕಂಥ ಅನಿಲ ಅಂತ ಹೇಳಿದ್ರೆ CFC ಕ್ಲೋರೋಫ್ಲೋರೋಕಾರ್ಬನ್ ಆಗಿರುತ್ತೆ. ಅದು ಅಷ್ಟೇ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ ಸ್ನೇಹಿತರೆ. ನೆಕ್ಸ್ಟ್ ಈ ಕೆಳಗಿನಲ್ಲಿ ಯಾವುದು ನವೀಕರಿಸಲಾಗದ ಅಥವಾ ನಾನ್ ರಿನ್ಯೂವಬಲ್ ಶಕ್ತಿಯ ಮೂಲವಾಗಿದೆ? ಭೂಶಾಖದ ಶಕ್ತಿ, ಕಲ್ಲಿದ್ದಲು, ಪವನ ಶಕ್ತಿ, ಸೌರಶಕ್ತಿ. ಸೊ ಫಸ್ಟ್ ನಮಗೆ ಗೊತ್ತಾಗಬೇಕಂದ್ರೆ ನವೀಕರಿಸಲಾಗದ ಮತ್ತೆ ನವೀಕರಿಸಬಹುದಾದ ರಿನ್ಯೂವಬಲ್ ನಾನ್ ರಿನ್ಯೂವಬಲ್ ಅಂತ ಹೇಳ್ತೀವಿ. ಏನಾಗಂದ್ರೆ ಸೊ ನವೀಕರಿಸಲಾಗದ ಅಂತ ಹೇಳಿದ್ರೆ ನವೀನ ಅಂತ ಹೇಳಿದ್ರೆ ಏನ್ ಬರುತ್ತೆ ಸ್ನೇಹಿತರೆ, ನವೀನ ಅಂತ ಹೇಳಿದ್ರೆ ಹೊಸದು ಅಂತ ಹೇಳ್ತೀವಿ.
ಹೊಸತು ಅಥವಾ ಹೊಸದು. ಓಕೆ, ಸೊ ಹೊಸತು ಅಂತ ಅಂದ್ರೆ ಮನುಷ್ಯ ಹೊಸದಾಗಿ ಸೃಷ್ಟಿ ಮಾಡೋದಕ್ಕೆ ಸಾಧ್ಯ ಇರತಕ್ಕಂಥದ್ದು, ಮನುಷ್ಯನಿಂದ ಮಾಡಲ್ಪಡ್ತಕ್ಕಂಥದ್ದನ್ನ ನಾವೇನಂತೀವಿ, ನವೀಕರಿಸಬಹುದಾದ ಅಂತ ಹೇಳ್ತೀವಿ. ನವೀಕರಿಸಲಾಗದ ಅಂದ್ರೆ ನಮ್ಮ ಕೈಯಿಂದ ಮಾಡೋದಕ್ಕೆ ಸಾಧ್ಯ ಆಗದೆ ಇರ್ತಕ್ಕಂಥದ್ದನ್ನು ನವೀಕರಿಸಲಾಗದ ಅಂತ ಹೇಳ್ತೀವಿ. ಸೊ ಇಲ್ಲಿ ಭೂಶಾಖದ ಶಕ್ತಿ, ಕಲ್ಲಿದ್ದಲು, ಪವನ ಶಕ್ತಿ, ಸೌರಶಕ್ತಿ ಅಂತ ಕೊಟ್ಟಿದ್ದಾರೆ. ಸೊ ಸೌರಶಕ್ತಿ, ಸೌರವನ್ನ ನಾವು ನಮ್ಮ ಕೈಯಲ್ಲಿ ಮಾಡೋದಕ್ಕೆ ಸಾಧ್ಯ ಇಲ್ಲ. ಆದ್ರೂ ಸಹ ಏನಾಗುತ್ತೆ, ಇಲ್ಲಿ ಸೌರಶಕ್ತಿ ಅಂತ ಹೇಳಿದ್ರೆ ಸೂರ್ಯನಿಂದ ಬರ್ತಕ್ಕಂಥ ಶಕ್ತಿಯನ್ನ ಯೂಸ್ ಮಾಡ್ಕೊಂಡು ನಾವು ಸೋಲಾರ್ ಎನರ್ಜಿನ ಪ್ರೊಡ್ಯೂಸ್ ಮಾಡ್ತಕ್ಕಂಥ ಕೆಲಸ ನಾವು ಮಾಡ್ತೀವಿ ಸ್ನೇಹಿತರೆ. ಇದು ಮನುಷ್ಯನಿಂದ ಹಾಕ್ತಕ್ಕಂಥ ಒಂದು ಕೆಲಸ ಆಗಿದೆ. ಪವನ ಶಕ್ತಿನೂ ಹೌದು, ವಿಂಡ್ ಎನರ್ಜಿ, ಇದನ್ನು ಸಹ ಪವನ, ಏನು ಗಾಳಿಯನ್ನ ಮಾರುತಗಳನ್ನ ಯೂಸ್ ಮಾಡಿಕೊಂಡು ಎನರ್ಜಿಯನ್ನ ಕನ್ವರ್ಟ್ ಮಾಡ್ತಕ್ಕಂಥದ್ದು ಮನುಷ್ಯನ ಕೈಲಿ ಹಾಕ್ತಕ್ಕಂಥದ್ದಾಗಿದೆ. ಇನ್ನು ಭೂಶಾಖದ ಶಕ್ತಿನೂ ಸಹ ಜಿಯೋಥರ್ಮಲ್ ಎನರ್ಜಿ, ಇದು ಸಹ ಮನುಷ್ಯನೇ ಮಾಡ್ತಕ್ಕಂಥದ್ದಾಗಿದೆ. ಬಟ್ ಕಲ್ಲಿದ್ದಲು ಏನಿದೆಯೋ ಇದು ಸಾವಿರಾರು ವರ್ಷ, ಲಕ್ಷಾಂತರ ವರ್ಷಗಳೇ ಬೇಕು ಈ ಒಂದು ಕಲ್ಲಿದ್ದಲು ಪ್ರೊಡ್ಯೂಸ್ ಮಾಡ್ಬೇಕಂದ್ರೆ. ಇದು ಮನುಷ್ಯನಿಂದ ಮಾಡ್ತಕ್ಕಂಥ ಒಂದು ಕೆಲಸ ಅಲ್ಲ. ಮನುಷ್ಯ ಏನು ಭೂಮಿಲಿ ಇರ್ತಕ್ಕಂಥ ಕಲ್ಲಿದ್ದಲ ತಗೊಳ್ಬಹುದು, ಈಚೆ ತಗೋಬಹುದು, ಬಟ್ ಕಲ್ಲಿದ್ದಲನ್ನ ಮಾಡ್ತಕ್ಕಂಥ ಕೆಲಸ ಮನುಷ್ಯನಿಂದ ಸಾಧ್ಯ ಆಗಲ್ಲ. ಸೊ ಹಾಗಾಗಿ ಏನಾಗುತ್ತೆ, ನವೀಕರಿಸಲಾಗದ ಸಂಪನ್ಮೂಲ ಅಂತ ಹೇಳೋದು ಕಲ್ಲಿದ್ದಲು. ಆಪ್ಷನ್ 2 ಕಲ್ಲಿದ್ದಲು ಅಥವಾ ಪೆಟ್ರೋಲಿಯಂ ಏನ್ ಪ್ರಾಡಕ್ಟ್ಸ್ ಬರುತ್ತೋ ಸೊ ಅದಾಗಿರಬಹುದು, ಅದನ್ನ ನಾವು ನವೀಕರಿಸಲಾಗದ ಅಂತ ಹೇಳ್ತೀವಿ. ನೋಡಿ, ಕಲ್ಲಿದ್ದಲು ಲಕ್ಷಾಂತರ ವರ್ಷಗಳ ಭೌಗೋಳಿಕ ಪ್ರಕ್ರಿಯೆಯಿಂದ ಭೂಮಿಯೊಳಗೆ ಉತ್ಪತ್ತಿಯಾಗುತ್ತದೆ. ಒಮ್ಮೆ ಬೆಳೆಸಿದ್ರೆ ಅದು ಶಾಶ್ವತವಾಗಿ ಮುಗ್ದೋಗುತ್ತೆ ಮತ್ತೆ ಮನುಷ್ಯನಿಂದ ಮಾಡೋದಕ್ಕೆ ಸಾಧ್ಯ ಇಲ್ಲ ಸ್ನೇಹಿತರೆ. ಸೊ ಅಂಥದ್ದು ನಾವು ನವೀಕರಿಸಲಾಗದ ಅಂತ ಹೇಳ್ತೀವಿ. ಇದು ಇಂಗಾಲದ ಡೈಆಕ್ಸೈಡ್ ಬಿಡುಗಡೆ ಮಾಡಿ ಮಾಲಿನ್ಯ ಉಂಟು ಮಾಡ್ತಕ್ಕಂಥ ಒಂದು ಕೆಲಸನೂ ಕಲ್ಲಿದ್ದಲೆಲ್ಲ ಆಗುತ್ತೆ. ಓಕೆ, ಬಟ್ ಭಾರತದಲ್ಲಿ ಪ್ರಸ್ತುತ ಅತಿ ಹೆಚ್ಚು ವಿದ್ಯುತ್ ಉತ್ಪಾದನೆ ಆಗ್ತಕ್ಕಂಥ ಕಲ್ಲಿದ್ದಲು ಅಂತಕ್ಕಂಥದ್ದು ಆಗಿದೆ. ಅಂಡ್ ಥರ್ಮಲ್ ಎನರ್ಜಿ ಅಂತ ಹೇಳ್ತೀವಿ. ಅಂಡ್ ಪರಮಾಣು ಶಕ್ತಿ ಕೂಡ ನವೀಕರಿಸಲಾಗದ ಮೂಲವೇ ಆಗಿರುತ್ತೆ, ನ್ಯೂಕ್ಲಿಯರ್ ಎನರ್ಜಿ, ಇದು ಸಹ ನಾನ್ ರಿನ್ಯೂವೇಬಲ್. ಓಕೆ, ಕಲ್ಲಿದ್ದಲು, ಪೆಟ್ರೋಲಿಯಂ, ನ್ಯಾಚುರಲ್ ಗ್ಯಾಸ್. ಸೊ ಪೆಟ್ರೋಲಿಯಂ ಉತ್ಪನ್ನಗಳು ಏನ್ ಬರುತ್ತೋ ಆಲ್ಮೋಸ್ಟ್ ಎಲ್ಲ ನಾನ್ ರಿನ್ಯೂವೇಬಲ್ ಆಗಿರುತ್ತೆ. ನೆಕ್ಸ್ಟ್, ಒಂದು ವೇಳೆ ಕೆರೆಯ ಪರಿಸರ ವ್ಯವಸ್ಥೆಯಲ್ಲಿ ಎಲ್ಲ ಕಪ್ಪೆಗಳನ್ನ ದಿಢೀರನೆ ನಾಶಪಡಿಸಿದರೆ ತಕ್ಷಣ ಪರಿಣಾಮ ಏನಾಗಬಹುದು? ಆಪ್ಷನ್ ನೋಡ್ತವ್ರೆ, ಹಾವುಗಳ ಸಂಖ್ಯೆ ಹೆಚ್ಚಾಗುತ್ತದೆ, ಪರಿಸರ ವ್ಯವಸ್ಥೆಯ ಮೇಲೆ ಯಾವುದೇ ಪರಿಣಾಮ ಬೀರುವುದಿಲ್ಲ, ಸಸ್ಯಗಳ ಬೆಳವಣಿಗೆ ಹೆಚ್ಚಾಗುತ್ತದೆ, ಕೀಟಗಳ ಸಂಖ್ಯೆ ಗಣನೀಯವಾಗಿ ಹೆಚ್ಚಾಗುತ್ತದೆ. ಕಪ್ಪೆಗಳನ್ನ ದಿಢೀರನ್ನ ನಾಶ ಮಾಡಿದ್ರೆ ಪರಿಣಾಮ ಏನಾಗಬಹುದು, ಅದರ ಎಫೆಕ್ಟ್ ಏನಾಗಬಹುದು? ಹಾವುಗಳ ಸಂಖ್ಯೆ ಹೆಚ್ಚಾಗುತ್ತೆ. ಸೊ ಇಲ್ಲಿ ಫಸ್ಟ್ ಆಪ್ಷನ್ ಕೊಟ್ಟಿದ್ದಾರೆ ಸ್ನೇಹಿತರೆ, ಹಾವು ಕಪ್ಪೆಯನ್ನ ತಿನ್ನುತ್ತೆ, ಕಪ್ಪೆಗಳನ್ನ ತಿಂತಕ್ಕಂಥದ್ದೇ ಹಾವುಗಳು. ಹೀಗಿರ್ಬೇಕಾದ್ರೆ ಕಪ್ಪೆಗಳನ್ನ ನಾಶ ಮಾಡಿದ್ರೆ ಹಾವುಗಳ ಸಂಖ್ಯೆ ಜಾಸ್ತಿ ಆಗಲ್ಲ, ಹಾವುಗೆ ಊಟ ಸಿಗಲ್ಲ, ಹಾವುಗಳ ಸಂಖ್ಯೆ ಕಡಿಮೆನೆ ಆಗ್ತಕ್ಕಂಥದ್ದು. ಸೊ ಫಸ್ಟ್ ಆಪ್ಷನ್ ಡಮಾರ್. ಎರಡನೇ ಆಪ್ಷನ್ ತಗೊಳ್ತಾ ಹೋದ್ರೆ ಪರಿಸರ ವ್ಯವಸ್ಥೆ ಮೇಲೆ ಯಾವುದೇ ಪರಿಣಾಮ ಬೀರುವುದಿಲ್ಲ ಅಂತ ಕೊಟ್ಟಿದ್ದಾರೆ, ಬೀರುತ್ತೆ, ಅದೇನು ಅಂತ ನೆಕ್ಸ್ಟ್ ಹೇಳ್ತೀನಿ ನಾನು. ಇನ್ನು ಸಸ್ಯಗಳ ಬೆಳವಣಿಗೆ ಹೆಚ್ಚಾಗುತ್ತೆ ಅಂತ ಕೊಟ್ಟಿದ್ದಾರೆ ಸ್ನೇಹಿತರೆ. ಕಪ್ಪೆಗಳನ್ನ ದಿಢೀರನೆ ನಾಶ ಮಾಡಿದ್ರೆ ಸಸ್ಯಗಳ ಬೆಳವಣಿಗೆ ಕುಂಠಿತವಾಗುತ್ತೆ, ಅದು ಯಾವ ರೀತಿ ಅಂತ ನಿಮಗೆ ನೆಕ್ಸ್ಟ್ ಹೇಳ್ತೀನಿ. ಕೀಟಗಳ ಸಂಖ್ಯೆ ಗಣನೀಯವಾಗಿ ಹೆಚ್ಚಾಗುತ್ತೆ. ಸೊ ಆಲ್ರೆಡಿ ಕೊಟ್ಟೆ ನಿಮ್ಗೆ, ಮಿಡತೆಯನ್ನ ತಿಂತಕ್ಕಂಥದ್ದು ಕಪ್ಪೆ ಅಂತ ಹೇಳ್ದೆ, ಹೌದಲ್ವಾ? ಸೊ ಅದ್ರ ಜೊತೆಗೆ ಕೀಟಗಳನ್ನ ಸಹ ತಿಂತಕ್ಕಂಥದ್ದು ಕಪ್ಪೆ ಆಗಿರುತ್ತೆ ಅಲ್ವಾ? ಹೀಗಿರ್ಬೇಕಾದ್ರೆ ಕಪ್ಪೆಗಳು ಕಮ್ಮಿ ಆದ್ರೆ ಕೀಟಗಳ ಸಂಖ್ಯೆ ಏನಾಗುತ್ತೆ, ಜಾಸ್ತಿ ಆಗ್ತಾ ಹೋಗುತ್ತೆ. ಕೀಟಗಳನ್ನ ತಿಂತಕ್ಕಂಥದ್ದು ಇಲ್ಲದೆ ಇರೋ ಪರಿಣಾಮ ಏನಾಗುತ್ತೆ, ಕೀಟಗಳ ಸಂಖ್ಯೆ ಜಾಸ್ತಿ ಆಗುತ್ತೆ. ಕೀಟಗಳ ಸಂಖ್ಯೆ ಜಾಸ್ತಿ ಆದ್ರೆ ಸಸ್ಯಗಳ ಬೆಳವಣಿಗೆ ಕುಂಠಿತ ಆಗುತ್ತೆ. ಅರ್ಥ ಮಾಡ್ಕೊಳ್ಳಿ, ಸಸ್ಯಗಳ ಬೆಳವಣಿಗೆ ಹೆಚ್ಚಾಗೋದಿಲ್ಲ, ಕುಂಠಿತ ಆಗುತ್ತೆ. ಕೀಟಗಳು ಈ ಒಂದು ಸಸ್ಯಗಳನ್ನ ನಾಶ ಮಾಡ್ತಾ ಹೋಗ್ತವೆ. ಓಕೆ, ಸೊ ಹಾಗಾಗಿ ಇಲ್ಲಿ ಏನಾಗುತ್ತೆ, ಆನ್ಸರ್ ಆಪ್ಷನ್ 4, ಕೀಟಗಳ ಸಂಖ್ಯೆ ಗಣನೀಯವಾಗಿ ಹೆಚ್ಚುತ್ತದೆ ಕಪ್ಪೆಗಳನ್ನ ಕಡಿಮೆ ಮಾಡಿದ್ರೆ. ನೋಡಿ, ಆಹಾರ ಸರಪಳಿಯಲ್ಲಿ ಕಪ್ಪೆಗಳು ಕೀಟಗಳನ್ನ ತಿನ್ನುತ್ತವೆ, ಕಪ್ಪೆಗಳೇ ಇಲ್ಲವಾದರೆ ಕೀಟಗಳನ್ನ ತಿನ್ನುವವರಿಲ್ಲದೆ ಅವುಗಳ ಸಂತಾನೋತ್ಪತ್ತಿ ವಿಪರೀತವಾಗಿ ಹೆಚ್ಚಾಗುತ್ತದೆ. ವಿಪರೀತವಾಗಿ ಹೆಚ್ಚಾದಾಗ ಏನಾಗುತ್ತೆ, ಕೃಷಿ ಪ್ರದೇಶಗಳಲ್ಲಿ ಕೀಟನಾಶಕಗಳ ಅತಿಯಾದ ಬಳಕೆಯಿಂದ ಆಗ್ತಕ್ಕಂಥ ಒಂದು ದುಷ್ಪರಿಣಾಮ ಅಂತ ಹೇಳಿದ್ದು ಸಸ್ಯಗಳ ಮೇಲೆ ಪ್ರಭಾವ ಅಥವಾ ಪರಿಣಾಮವನ್ನು ಬೀರುತ್ತೆ. ಓಕೆ, ಸೊ ಇದು ಪ್ರತಿಯೊಂದು ಜೀವಿಯು ಪರಿಸರದಲ್ಲಿ ತನ್ನದೇ ಆದಂಥ ಒಂದು ಪಾತ್ರವನ್ನ ಹೊಂದಿರುತ್ತೆ. ಓಕೆ, ನೆಕ್ಸ್ಟ್, ಜಾಗತಿಕ ತಾಪಮಾನ ಏರಿಕೆ, ಗ್ಲೋಬಲ್ ವಾರ್ಮಿಂಗ್ ಏನ್ ಹೇಳ್ತೀವೋ, ದೀರ್ಘಕಾಲೀನ ಪ್ರವೃತ್ತಿಗಳನ್ನ ಗಮನಿಸಿದಾಗ ಈ ಕೆಳಗಿನ ಯಾವ ಪರಿಣಾಮವು ಕರಾವಳಿ ಪ್ರದೇಶಗಳ ಮೇಲೆ ನೇರವಾದ ಅಪಾಯವನ್ನ ತಂದೊಡ್ಡುತ್ತದೆ? ಸೊ ಜಾಗತಿಕ ತಾಪಮಾನ ಅಂತ ಹೇಳಿದಾಗ ಸ್ನೇಹಿತರೆ ಏನಾಗುತ್ತೆ, ಅತಿಯಾದ ಬಿಸಿ ಅಂತ ಹೇಳ್ತೀವಿ. ಅತಿಯಾದ ಬಿಸಿ ಆಗೋದ್ರಿಂದ ಏನಾಗುತ್ತೆ, ಮರುಭೂಮೀಕರಣದ ಕಡಿತ, ಭೂಕಂಪಗಳ ಹೆಚ್ಚಳ, ಸಮುದ್ರ ಮಟ್ಟದ ಏರಿಕೆ, ಅಗ್ನಿಪರ್ವತಗಳ ಸ್ಫೋಟ ಅಂತ ಕೊಟ್ಟಿದ್ದಾರೆ. ಜಾಗತಿಕ ತಾಪಮಾನ ಮೀನ್ಸ್ ಉಷ್ಣತೆ, ವಾರ್ಮಿಂಗ್ ಜಾಸ್ತಿ ಆಗ್ತಾ ಹೋದಾಗ ಏನಾಗುತ್ತೆ, ಈ ಐಸ್ ಮಂಜುಗಡ್ಡೆಗಳು ಕರಗೋದಿಕ್ಕೆ ಶುರು ಮಾಡುತ್ತೆ. ಮಂಜುಗಡ್ಡೆಗಳು ಕರಗಿದಾಗ ಸಮುದ್ರ ಮಟ್ಟದ ನೀರಿನ ಏರಿಕೆ ಜಾಸ್ತಿ ಆಗ್ತಾ ಹೋಗುತ್ತೆ.
ಭೂಕಂಪಕ್ಕೂ ಸಹ ತಾಪಮಾನ ಏರಿಕೆಗೆ ಯಾವುದೊಂದು ಲಿಂಕೇ ಇಲ್ಲ, ಸಂಬಂಧ ಇಲ್ಲ. ಅಗ್ನಿಪರ್ವತಗಳ ಸ್ಫೋಟ ಅದಕ್ಕೂ ಸಹ ಸಂಬಂಧ ಇಲ್ಲ. ಸೊ ಅದೆಲ್ಲ ಭೂಮಿ ಒಳಗಡೆ ಇರತಕ್ಕಂಥದ್ದು ಆಗಿರುತ್ತೆ. ಬಟ್ ಸಮುದ್ರ ಮಟ್ಟದ ಏರಿಕೆ ಏನಿದೆಯೋ ಇದು ಜಾಗತಿಕ ತಾಪಮಾನದ ಒಂದು ಏರಿಕೆಯಿಂದ ಆಗ್ತಕ್ಕಂಥ ಒಂದು ದುಷ್ಪರಿಣಾಮ ಅಂತ ಹೇಳ್ಬೋದು ಸ್ನೇಹಿತರೆ. ಸೊ ಇನ್ನು ಇದ್ರ ಬಗ್ಗೆ ನೋಡ್ತಾ ಹೋದರೆ ನೋಡಿ, ಸಮುದ್ರ ಮಟ್ಟದ ಏರಿಕೆ ಆದಾಗ ಏನಾಗುತ್ತೆ, ಹವಾಮಾನ ಬದಲಾವಣೆ ಮತ್ತು ಹಿಮ ನದಿಗಳು ಕರಗ್ತಕ್ಕಂಥದ್ದು ಆಗಿರುತ್ತೆ. ಸೊ ಇದರ ಪ್ರಕಾರ ಈ ಒಂದು ಏನು ನದಿಗಳ ಸಮುದ್ರಗಳ ಒಂದು ತಡದಲ್ಲಿ ಇರ್ತಕ್ಕಂಥ ಕರಾವಳಿ ಪ್ರದೇಶಗಳಿರ್ತಕ್ಕಂಥ ಮಾಲ್ಡೀವ್ಸ್, ಬಾಂಗ್ಲಾದೇಶ, ಮುಂಬೈನಂತಹ ಕರಾವಳಿ ಪ್ರದೇಶಗಳು ಏನು ಮಾಡ್ತವೆ, ಮುಳುಗೋ ಒಂದು ಸಾಧ್ಯತೆ ತುಂಬ ಇರುತ್ತೆ, ಅಥವಾ ಕೆಲವೊಂದು ನಷ್ಟಗಳನ್ನು ಸಹ ಅನುಭವಿಸ್ತಕ್ಕಂಥದ್ದು ಸಹ ಇರುತ್ತೆ. ತಾಪಮಾನ ಏರಿಕೆಯಿಂದಾಗಿ ಧ್ರುವ ಪ್ರದೇಶದ ಮಂಜುಗಡ್ಡೆಗಳು ಕರಗಿ ಸಮುದ್ರವನ್ನು ಸೇರುತ್ತವೆ. ಸೊ ಸಮುದ್ರವನ್ನು ಸೇರಿದಾಗ ಏನಾಗುತ್ತೆ, ಆ ಒಂದು ಸಮುದ್ರ ತುಂಬ ಜಾಸ್ತಿಯಾಗಿ ಸುನಾಮಿ ಈ ಥರ ಒಂದು ಇದು ಸಹ ಆಗ್ತಕ್ಕಂಥದ್ದು ಇರುತ್ತೆ, ಅಥವಾ ಪ್ರದೇಶಗಳ ಮುಚ್ಚೋಗ್ತಕ್ಕಂಥ ಒಂದು ಪರಿಸ್ಥಿತಿಗಳು ಸಹ ಬರ್ತಾ ಹೋಗುತ್ತೆ. ಕರಾವಳಿ ನಗರಗಳು ಮುಳುಗಡೆಯಾಗುವ ಭೀತಿಯನ್ನು ಎದುರಿಸ್ತಕ್ಕಂಥದ್ದು ಆಗಿರುತ್ತೆ. ನೆಕ್ಸ್ಟ್, ಜೈವಿಕ ಸಂವರ್ಧನೆಯಿಂದಾಗಿ ಆಹಾರ ಸರಪಳಿಯ ಮೇಲ್ಪಟ್ಟದ ಜೀವಿಗಳಲ್ಲಿ ವಿಷಕಾರಿ ಅಂಶಗಳು ಹೆಚ್ಚು ಶೇಖರಣೆಯಾಗುತ್ತವೆ. ಹೇಳಿಕೆ 2, DDT ಯಂತಹ ರಾಸಾಯನಿಕಗಳು ಜೈವಿಕವಾಗಿ ವಿಘಟನೆಯಾಗುವುದಿಲ್ಲ ಮತ್ತು ಕೊಬ್ಬಿನಲ್ಲಿ ಕರಗುತ್ತವೆ. ಈ ಹೇಳಿಕೆಗಳ ನಡುವಿನ ಸಂಬಂಧವೇನಂತ ಕೊಟ್ಟಿದ್ದಾರೆ. ಸೊ ಜೈವಿಕ ಸಂವರ್ಧನೆ, ಬಯೋಮ್ಯಾಗ್ನಿಫಿಕೇಶನ್ ಅಂತ ಹೇಳಿದ್ರೆ ಸ್ನೇಹಿತರೆ ನೋಡಿ, ಆಹಾರ ಸರಪಳಿಯಲ್ಲಿನ ಪ್ರತಿಯೊಂದು ಲಿಂಕ್ನೊಂದಿಗೆ ನೋಡಿ DDT, ಪಾದರಸ, ಕ್ಯಾಡ್ಮಿಯಂ ಮುಂತಾದ ವಿಷಕಾರಿ ವಸ್ತುವಿನ ಸಾಂದ್ರತೆಯ ಹೆಚ್ಚಳವನ್ನು ಜೈವಿಕ ಸಂವರ್ಧನೆ ಅಥವಾ ಜೈವಿಕ ಮ್ಯಾಗ್ನಿಫಿಕೇಶನ್ ಎಂದು ಕರೆಯಲಾಗುತ್ತದೆ. ಅರ್ಥ ಆಯ್ತಾ ಅಂತ ಅನ್ಕೊಳ್ತೀನಿ. ವಿಷಕಾರಿ ವಸ್ತುವಿನ ಸಾಂದ್ರತೆಯ ಹೆಚ್ಚಳ ಆಗ್ತಕ್ಕಂಥದ್ದು. ಸೊ ಯಾವುದಾದ್ರು DDT, ಪಾದರಸ, ಕ್ಯಾಡ್ಮಿಯಂ ಅಂತಹ ವಿಷಕಾರಿ ವಸ್ತುವಿನ ಸಾಂದ್ರತೆಯ ಹೆಚ್ಚಳವನ್ನು ನಾವು ಜೈವಿಕ ಸಂವರ್ಧನೆ ಅಥವಾ ಜೈವಿಕ ಮ್ಯಾಗ್ನಿಫಿಕೇಶನ್ ಅಂತ ಕರಿತೀವಿ. ನೋಡಿ ಇಲ್ಲಿ ವಾಟರ್ಗೆ ನಾವು ಈ ಒಂದು ಏನು DDT ಅಥವಾ ಪಾದರಸ, ಕ್ಯಾಡ್ಮಿಯಂನ ಸೇರಿಸಿದಾಗ, ಸೊ ನಾವು ಡೈರೆಕ್ಟಾಗಿ ಹಾಕ್ತಾ ಇದ್ರು ಸಹ ಈ ಒಂದು ಹೊರಗಡೆ ಪರಿಸರಕ್ಕೆ ನಾವು ಹಾಕ್ದಾಗ ಏನಾಗುತ್ತೆ, ಅದು ನೀರಿನಲ್ಲಿ ಕರಗೋದಿಲ್ಲ. ಸೊ ಅದು ಮಳೆ ನೀರಿನಲ್ಲಿ ಅಥವಾ ಇನ್ನೊಂದು ಇದರಲ್ಲಿ ಕೊಚ್ಕೊಂಡೋಗಿ ವಾಟರ್ಗೆ ಸೇರುತ್ತೆ. ಸೊ ವಾಟರ್ಗೆ ಸೇರಿದ ನಂತರ ಈ ಒಂದು ಝೀ ಪ್ಲಾಂಕ್ಟನ್ ಅಂತ ಕೊಟ್ಟಿದ್ದಾರೆ ನೋಡಿ. ಸೊ ಇದಾಗುತ್ತಾನೆ, ಸಣ್ಣ ಸಣ್ಣ ಮೀನುಗಳು ತಿಂತ ಹೋಗುತ್ತೆ. ಅದರ ನಂತರ ಸ್ಮಾಲ್ ಫಿಶಸ್ಸು, ಫಾರ್ ಎಕ್ಸಾಂಪಲ್ ಈಗ ನೀರೊಳಗಡೆ ಇರ್ತಕ್ಕಂಥ ಕೀಟಗಳಿರುತ್ತೋ, ಸೊ ಅದನ್ನ ಫಿಶ್ಗಳು ತಿಂದಾಗ ಫಿಶಲ್ಲಿ ಹೋಗಿ ಸೇರ್ಕೊಳುತ್ತೆ. ಫಿಶನ್ನು ಲಾರ್ಜ್ ಫಿಶ್ ತಿಂದಾಗ ಆ ಲಾರ್ಜ್ ಫಿಶ್ಗೆ ಹೋಗುತ್ತೆ. ಸೊ ದೊಡ್ಡ ಮೀನುಗಳನ್ನು ಈಗಲ್ಗಳು ತಿಂದಾಗ ಈಗಲ್ಗೆ ಈ ಒಂದು DDT ಪ್ರಮಾಣ ಜಾಸ್ತಿ ಹೋಗಿ ಸೇರ್ಕೊಳ್ತಕ್ಕಂಥದ್ದು ಆಗುತ್ತೆ. ನೋಡಿ ಇಲ್ಲಿ ಕೊಟ್ಟು ನೋಡಿ 0.003 ppm ಇರ್ತಕ್ಕಂಥದ್ದು, ಅದನ್ನ ತಿಂತಕ್ಕಂಥ ಒಂದು ಇದಕ್ಕೆ 0.04 ಹೋಗುತ್ತೆ. ಅದನ್ನ ತಿಂತಕ್ಕಂಥದಕ್ಕೆ 0.5 ಜಾಸ್ತಿ ಆಯಿತು. ಇದನ್ನ ಸಣ್ಣ ಮೀನ ದೊಡ್ಡ ಮೀನು ತಿಂದಾಗ ಅದು 2% ಹೋಗ್ತಾ ಹೋಗುತ್ತೆ. ಸೊ ಇದನ್ನ ಈಗಲ್ ತಿಂದಾಗ 25 ಆಯಿತು. ಅಂದರೆ ಸಾಂದ್ರತೆ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಶಕ್ತಿ ನಾನು ಹೇಳಿದಾಗೆ ಲಾಸ್ಟ್ ಒಂದು ಶಕ್ತಿ ಹೇಳಿದೆ, 10% ಮಾತ್ರ ಶಕ್ತಿ ಹೋಗ್ತಕ್ಕಂಥ 90% ನಾಶ ಆಗುತ್ತೆ ಅಂತ. ಬಟ್ ಜೈವಿಕ ಸಂವರ್ಧನೆ ಹಾಗಲ್ಲ, ವಿಷ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಹೀಗಿರಬೇಕಾದ್ರೆ ಆನ್ಸರ್ ತಗೊಳ್ಬಹುದಲ್ವಾ. ಜೈವಿಕ ಸಂವರ್ಧನೆಯಿಂದಾಗಿ ಆಹಾರ ಸರಪಳಿಯ ಮೇಲ್ಮಟ್ಟ ಜೀವಿಗಳಿಗೆ ವಿಷಕಾರಿ ಅಂಶಗಳು ಹೆಚ್ಚಾಗಿ ಶೇಖರಣೆ ಆಗುತ್ತವೆ. ಫಸ್ಟ್ ಆಯಿತು. ಇನ್ನು DDT ಅಂತಹ ರಾಸಾಯನಿಕ ಜೈವಿಕವಾಗಿ ವಿಘಟನೆ ಆಗುವುದಿಲ್ಲ. ಸೊ ನಿಮ್ಗೆ ಆಲ್ರೆಡಿ ಕೊಟ್ಟ ಹಾಗೆ ನಾನು ಪಾದರಸ ಆಗಿರ್ಬೋದು, DDT ಆಗಿರ್ಬೋದು, ಕ್ಯಾಡ್ಮಿಯಂ ಆಗಿರ್ಬೋದು, ಸೊ ಇವೆಲ್ಲ ಜೈವಿಕ ಸಂವರ್ಧನೆಗೆ ಬರ್ತಕ್ಕಂಥ, ನೀರಿನಲ್ಲಿ ಕರಗೋದಿಲ್ಲ, ಇದು ಕೊಬ್ಬಿನಲ್ಲಿ ಮಾತ್ರ ಕರಗ್ತಕ್ಕಂಥದ್ದು. ಸೊ ಎರಡೂ ಸಹ ಸರಿಯಾಗಿದ್ದಾವೆ. ಸೊ ಹಾಗಾಗಿ ಆನ್ಸರ್ ಇಲ್ಲಿ ಹೇಳಿಕೆ 2 ಹೇಳಿಕೆ 1 ವಿವರಿಸುತ್ತದೆ. ಎರಡು ತಪ್ಪು. ಹೇಳಿಕೆ 1 ಸರಿ, ಹೇಳಿಕೆ 2 ತಪ್ಪಾಗುತ್ತೆ. ಸೊ ಹೇಳಿಕೆ 2 ಹೇಳಿಕೆ 1 ವಿವರಿಸುವುದಿಲ್ಲ ಅಂತ ಕೊಟ್ಟಿದ್ದಾರೆ, ಇದು ತಪ್ಪಾಗುತ್ತೆ. ಸೊ ಆನ್ಸರ್ ಆಪ್ಷನ್ 3 ಆಗಿರುತ್ತೆ. ಸೊ ನೋಡಿ ಸ್ನೇಹಿತರೆ, DDT ಅಂತ ರಾಸಾಯನಿಕ ನಾಶವಾಗದ ಕಾರಣ ಅವು ಒಂದು ಪೋಷಣ ಹಂತದಿಂದ ಮತ್ತೊಂದು ಪೋಷಣಕ್ಕೆ ಸಾಂದ್ರತೆ ಜಾಸ್ತಿ ಆಗ್ತಾ ಹೋಗುತ್ತೆ. ಓಕೆ. ಆ್ಯಂಡ್ ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಅಂತ ಹೇಳಿದ್ರೆ, ರೇಚಲ್ ಕಾರ್ಸನ್, ವೆರಿ ಇಂಪಾರ್ಟೆಂಟ್, ಸೈಲೆಂಟ್ ಸ್ಪ್ರಿಂಗ್ ಅಂತಕ್ಕಂಥ ಒಂದು ಪುಸ್ತಕವನ್ನು ಬರೀತಾರೆ ಅಥವಾ ತರ್ತಾರೆ. ಅದು ಈ ಒಂದು ಜೈವಿಕ ಸಂವರ್ಧನೆಗೆ ಸಂಬಂಧಪಟ್ಟಂತೆ. ಇನ್ನು ರಾಸಾಯನಿಕ ಕೃಷಿಯ ದುಷ್ಪರಿಣಾಮಗಳು ಸಹ ಇದು ತೋರಿಸ್ತಾ ಹೋಗುತ್ತೆ. ಆ್ಯಂಡ್ ಹದ್ದುಗಳಲ್ಲಿ ಈ ಒಂದು ಪೋಷಣ ಏನಿದೆಯೋ ವಿಷಾಂಶ ಜಾಸ್ತಿ ಶೇಖರಣೆಗೊಳ್ತಕ್ಕಂಥದ್ದು ಈ ಒಂದು ಹದ್ದುಗಳಲ್ಲಿ, ಯಾಕಂದರೆ ಅದು 5th ಬರುತ್ತಲ್ಲ, ಫೈನಲ್ ಆಗಿ ಬರ್ತಕ್ಕಂಥ. ಸೊ ಹಾಗಾಗಿ ಇಲ್ಲಿ ಜಾಸ್ತಿ ಆಗ್ತಾ ಹೋಗುತ್ತೆ. ಇದರ ಒಂದು ಪರಿಣಾಮ ಕ್ಯಾಲ್ಸಿಯಂ ಕೊರತೆಯಿಂದಾಗಿ ಮೊಟ್ಟೆಯ ಚಿಪ್ಪುಗಳು ತೆಳುವಾಗಿ ಒಡೆಯಲು ಇದೇ ಬಯೋಮ್ಯಾಗ್ನಿಫಿಕೇಶನ್ ಕಾರಣವಾಗಿದೆ. ವೆರಿ ಇಂಪಾರ್ಟೆಂಟ್, ನೋಡ್ತಾ ಹೋಗಿ. ಆ್ಯಂಡ್ ನೆಕ್ಸ್ಟ್, ಡೈಕ್ಲೋಫೆನಾಕ್ ಔಷಧಿಯಿಂದ ರಣಹದ್ದುಗಳ ನಾಶವೂ ಸಹ ಇದೇ ರೀತಿಯ ವಿದ್ಯುನ್ಮಾನವಾಗಿದೆ. ಎಸ್.
ನೆಕ್ಸ್ಟ್, ಭಾರತದ ಈ ಕೆಳಗಿನ ಭೌಗೋಳಿಕ ಪ್ರದೇಶಗಳು ಯಾವುದು ಅತಿ ಹೆಚ್ಚು ಜೈವಿಕ ವೈವಿಧ್ಯತೆಯ ಹಾಟ್ಸ್ಪಾಟ್ ತಾಣವೆಂದು ಗುರುತಿಸಲ್ಪಟ್ಟಿದೆ ಅಂತ ಕೊಟ್ಟಿದ್ದಾರೆ. ಪಶ್ಚಿಮ ಘಟ್ಟಗಳು, ಗಂಗಾ ನದಿ ಬಯಲು, ಡೆಕ್ಕನ್ ಪ್ರಸ್ಥಭೂಮಿ, ಥಾರ್ ಮರುಭೂಮಿ. ಸೊ ಇಲ್ಲಿ ಹಾಟ್ಸ್ಪಾಟ್ ಅಂತ ಹೇಳಿದಾಗ ಪಶ್ಚಿಮ ಘಟ್ಟ ಆನ್ಸರ್ ಆಪ್ಷನ್ 1 ಆಗುತ್ತೆ, ವೆಸ್ಟರ್ನ್ ಘಾಟ್ಸ್ ಅಂತಕ್ಕಂಥದ್ದು ಸ್ನೇಹಿತರೆ. ಸೊ ನಾರ್ಮನ್ ಮಯರ್ಸ್ ಎಂಬವರು ಹಾಟ್ಸ್ಪಾಟ್ ಪರಿಕಲ್ಪನೆ ಮೊಟ್ಟ ಮೊದಲ ಬಾರಿಗೆ ಪರಿಚಯವನ್ನು ಮಾಡ್ತಕ್ಕಂಥದ್ದು ಆಗಿರುತ್ತೆ. ಪಶ್ಚಿಮ ಘಟ್ಟಗಳಲ್ಲಿ ಅಸಂಖ್ಯಾತ ಸ್ಥಳೀಯ ಸಸ್ಯ ಮತ್ತು ಪ್ರಾಣಿಗಳ ಪ್ರಭೇದವನ್ನು ನೋಡ್ತಾ ಹೋಗ್ತೀವಿ. ಇದು ಯುನೆಸ್ಕೋ ವಿಶ್ವ ಪರಂಪರೆ ತಾಣವೂ ಸಹ ಆಗಿರುತ್ತೆ. ನೆಕ್ಸ್ಟ್, ವಾಯು ಗುಣಮಟ್ಟ ಸೂಚ್ಯಂಕ AQI ದತ್ತಾಂಶದ ಪ್ರಕಾರ ಚಳಿಗಾಲದಲ್ಲಿ ದೆಹಲಿಯಂತಹ ನಗರಗಳಲ್ಲಿ ವಾಯು ಮಾಲಿನ್ಯ ತೀವ್ರವಾಗಲು ಮತ್ತು ಮಂಜು ಮುಸುಕಿದ ವಾತಾವರಣ ಉಂಟಾಗಲು ಈ ಕೆಳಗಿನ ಯಾವ ಕಣಗಳು ಪ್ರಮುಖ ಕಾರಣವಾಗಿವೆ ಅಂತ ಕೊಟ್ಟಿದ್ದಾರೆ. ನೈಟ್ರೋಜನ್ ಅನಿಲ, ಕೇವಲ PM ಅಂದರೆ PM ಮೀನ್ಸ್ ಪರ್ಟಿಕ್ಯುಲರ್ ಮ್ಯಾಟರ್ ಅಂತ ಕೊಟ್ಟಿದ್ದಾರೆ ನೋಡಿ, ಆ್ಯಂಡ್ PM 2.5 ಟು PM10 ಆಮ್ಲಜನಕದ ಕಣಗಳು. ಸೊ ನಮಗೆ ಗೊತ್ತಿರುವ ಹಾಗೆ ನೈಟ್ರೋಜನ್ ಅನಿಲ ಮತ್ತು ಆಮ್ಲಜನಕದ ಅನಿಲಗಳು ಬಂದು ವಾತಾವರಣಕ್ಕೆ ಯಾವುದೇ ಒಂದು ಎಫೆಕ್ಟನ್ನು ಮಾಡೋದಿಲ್ಲ ಸ್ನೇಹಿತರೆ. ಸೊ ಆಪ್ಷನ್ 3 PM 2.5 ಅಂದರೆ ಏನು ಗೊತ್ತಾ, ಇದು ವ್ಯಾಸ ಅಂದರೆ ಅಷ್ಟು ಸೂಕ್ಷ್ಮ ಕಣಗಳಂತಕ್ಕಂಥದ್ದು ಆಗಿರುತ್ತೆ. 2.5 ಅಂದರೆ 2.5 ಮೈಕ್ರೋಮೀಟರ್ಗಿಂತ ಕಡಿಮೆ ವ್ಯಾಸದ ಕಣಗಳು. ಇವು ಶ್ವಾಸಕೋಶದ ಆಳಕ್ಕೆ ಪ್ರವೇಶಿಸಿ ರಕ್ತವನ್ನು ಸೇರಿ ಮಾರಣಾಂತಿಕ ಕಾಯಿಲೆಯನ್ನು ತರಿಸ್ತಕ್ಕಂಥದ್ದಾಗಿರುತ್ತೆ. ಸೊ ಇದು ದೆಹಲಿಯಂತಹ ಕೆಲವೊಂದು ನಗರಗಳಲ್ಲಿ ಅಂದರೆ ಇಟ್ ಮೀನ್ಸ್ ಈ ಒಂದು ಏನು ಕಾರ್ಬನ್ ಡೈಆಕ್ಸೈಡ್ ಅಂತಕ್ಕಂಥದ್ದಾಗಿತ್ತು ಅಥವಾ ಈ ಒಂದು ಟ್ರಾಫಿಕ್ ಅಥವಾ ವೆಹಿಕಲ್ಗಳು ಜಾಸ್ತಿ ಆದಾಗ ಅಲ್ಲಿನ ಒಂದು ಪ್ರಮಾಣ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಅದರಿಂದ ಇವೆಲ್ಲ ಆಗ್ತಕ್ಕಂಥದ್ದಾಗಿದೆ ಸ್ನೇಹಿತರೆ. ವಾಹನಗಳ ಹೊಗೆ ಆಗಿರ್ಬೋದು, ಬೆಳೆ ಸುಡ್ತಕ್ಕಂಥದ್ದಾಗಿರ್ಬೋದು, ಕೈಗಾರಿಕಾ ಹೊಗೆಯಿಂದ ಇವು ಸೃಷ್ಟಿ ಆಗ್ತಕ್ಕಂಥದ್ದಾಗಿರ್ಬೋದು. ಸೊ ಇದೆಲ್ಲ ಚಳಿಗಾಲದಲ್ಲಿ ತಾಪಮಾನ ವಿಪರ್ಯಾಸದಿಂದ ಇವು ವಾತಾವರಣ ಕೆಳಮಟ್ಟದಲ್ಲಿ ಉಳಿತಕ್ಕಂಥದ್ದು ಆಗಿರುತ್ತೆ. ಸೊ ಇಲ್ಲಿ ಟೋಟಲಾಗಿ ಹೇಳ್ತಾ ಹೋದಾಗ 2.5 ಮೈಕ್ರೋಮೀಟರ್ಗಿಂತ ಕಡಿಮೆ ವ್ಯಾಸ ಅಂತ ಕಣಗಳಂತ ಆಗಿರುತ್ತೆ. ಇನ್ನು ನೆಕ್ಸ್ಟ್ ಸಫಾರ್ ಅಂತಕ್ಕಂಥದ್ದು ಏನಾಗಿದೆ, ಸಿಸ್ಟಮ್ ಆಫ್ ಏರ್ ಕ್ವಾಲಿಟಿ ಆ್ಯಂಡ್ ವೆದರ್ ಫಾರ್ಕಾಸ್ಟಿಂಗ್ ಆ್ಯಂಡ್ ರಿಸರ್ಚ್ ಎಂಬುದು ಭಾರತದ ಒಂದು ವಾಯು ಗುಣಮಟ್ಟ ಅಳೆಯುವಂಥ ಒಂದು ವ್ಯವಸ್ಥೆ ಆಗಿರುತ್ತೆ. ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ. ಸಫರ್, ಸಿಸ್ಟಮ್ ಆಫ್ ಏರ್ ಕ್ವಾಲಿಟಿ ಆ್ಯಂಡ್ ವೆದರ್ ಫಾರ್ಕಾಸ್ಟಿಂಗ್ ಆ್ಯಂಡ್ ರಿಸರ್ಚ್ ಅಂತಕ್ಕಂಥದ್ದು. ಸೊ ಸ್ಮಾಗ್ ಅಂತಕ್ಕಂಥದ್ದು ಪದ ನೋಡ್ತಾ ಹೋದಾಗ ಸ್ಮೋಕ್ ಅಂದರೆ ಹೊಗೆ, ಫಾಗ್ ಅಂದರೆ ಮಂಜು, ಇದರ ಅರ್ಥ ಸ್ಮಾಗ್ ಸಂಯೋಜನೆ ಅಥವಾ ಏನು ಎರಡು ಸೇರಿಸಿ ಬರ್ತಕ್ಕಂಥ ಪದ ಸ್ಮಾಗ್ ಆಗಿರುತ್ತೆ. ನೆಕ್ಸ್ಟು, ಎಲೆಕ್ಟ್ರಿಕ್ ವಾಹನಗಳ ಬಳಕೆಯು ಭವಿಷ್ಯದಲ್ಲಿ ಪರಿಸರಕ್ಕೆ ಪೂರಕವಾಗಿದೆ ಎಂದು ಹೇಳಲಾಗುತ್ತದೆ. ಪೆಟ್ರೋಲ್ ಅಥವಾ ಡೀಸೆಲ್ ವಾಹನಗಳಿಗೆ ಹೋಲಿಸಿದರೆ ಎಲೆಕ್ಟ್ರಿಕ್ ವಾಹನಗಳ ಅತ್ಯಂತ ಪ್ರಮುಖ ಪರಿಸರ ಸ್ನೇಹಿ ಗುಣಲಕ್ಷಣ ಯಾವುದು? ಅಂದರೆ ಈ ಒಂದು ಪೆಟ್ರೋಲ್ ಡೀಸೆಲ್ ವಾಹನಗಳಿಗೆ ಹೋಲಿಸಿದಾಗ ಎಲೆಕ್ಟ್ರಿಕ್ ವಾಹನಗಳ ಬಳಕೆ ತುಂಬಾ ಒಳ್ಳೆಯದಂತ ಹೇಳ್ತಾರೆ, ಅತ್ಯಂತ ಪರಿಸರ ಸ್ನೇಹಿ. ಯಾಕೆ? ಅದರ ಒಂದು ಗುಣಲಕ್ಷಣ ಏನು? ಪೆಟ್ರೋಲ್ಗಿಂತ ಡೀಸೆಲ್ಗಿಂತ ಎಲೆಕ್ಟ್ರಿಕ್ ವಾಹನಗಳ ಒಂದು ಗುಣಲಕ್ಷಣ ಚೆನ್ನಾಗಿರ್ತಕ್ಕಂಥದ್ದು ಯಾವುದು ಅಂತ ಕೇಳಿದರೆ, ಅವು ಕಡಿಮೆ ಶಬ್ದವನ್ನು ಮಾಡುತ್ತವೆ, ಅವು ಟೈಲ್ ಪೈಪ್ನಿಂದ ಶೂನ್ಯ ಹೊರಸೂಸುವಿಕೆ ಹೊಂದಿರುತ್ತದೆ, ಅವುಗಳ ತಯಾರಿಕಾ ವೆಚ್ಚ ಶೂನ್ಯವಾಗಿರುತ್ತದೆ, ಅವುಗಳ ಬ್ಯಾಟರಿಯನ್ನು ಎಂದಿಗೂ ವಿಲೇವಾರಿ ಮಾಡುವ ಅಗತ್ಯವಿಲ್ಲ. ಸೊ ಇಲ್ಲಿ ಎರಡು ತಪ್ಪಾಗುತ್ತೆ ಸ್ನೇಹಿತರೆ. ಅವುಗಳ ತಯಾರಿಕಾ ವೆಚ್ಚ ಶೂನ್ಯ ಅಂತಕ್ಕಂಥದ್ದು ತಪ್ಪು, ಯಾಕಂದರೆ ಅದರೂ ಸಹ ವೆಚ್ಚ ದುಬಾರಿನೇ ಇದೆ. ಅವುಗಳ ಬ್ಯಾಟ್ರಿಗಳನ್ನು ಎಂದಿಗೂ ವಿಲೇವಾರಿ ಮಾಡುವ ಅಗತ್ಯವಿಲ್ಲ, ಸೊ ಇದು ತಪ್ಪಾಗುತ್ತೆ. ಇನ್ನು ಕಡಿಮೆ ಶಬ್ದ ಮಾಡುತ್ತೆ, ಓಕೆ, ಬಟ್ ಪರಿಸರ ಸ್ನೇಹಿ ಪ್ರಮುಖವಾಗಿ ನೋಡ್ತಾ ಹೋದಾಗ ಅವು ಟೈಲ್ ಪೈಪ್ನಿಂದ ಶೂನ್ಯ ಹೊರಸೂಸುವಿಕೆ, ಎಮಿಷನ್ ಟೆಸ್ಟ್ ಅಂತ ನಾವೇನು ಹೇಳ್ತೀವಿ, ಎಮಿಷನ್ ಟೆಸ್ಟ್ ಮಾಡಿಸ್ತೀವಲ್ವ ಸೊ ಗಾಡಿಗಳಿಗೆ, ಈ ಒಂದು ಹೊಗೆಯನ್ನು ಹೊರಸೂಸ್ತಕ್ಕಂಥ ಒಂದು ಕೆಲಸ ಇದೋ ಅದನ್ನು ಕಮ್ಮಿ ಆಗ್ತಕ್ಕಂಥದ್ದು ಆಗೋದೇ ಇಲ್ಲ ಅಂತಕ್ಕಂಥದ್ದು ಸಹ ಆಗಬಹುದು. ಸೊ ಹಾಗಾಗಿ ಇಲ್ಲೇನಾಗುತ್ತೆ, ಆನ್ಸರ್ ಆಪ್ಷನ್ 2 ಆಗಿರುತ್ತೆ. ಸೊ ಪರಿಸರ ಮಾಲಿನ್ಯ ಆಗೋದಿಲ್ಲ, ಹೊಗೆಯನ್ನು ಬಿಡೋದಿಲ್ಲ ಅಂತಕ್ಕಂಥದ್ದು. ಶೂನ್ಯ ಹೊಗೆ ಹೊರಸೂಸುವಿಕೆ ಆಗಿರುತ್ತೆ. ಹವಾಮಾನ ಬದಲಾವಣೆ ತಡೆಗಟ್ಟುವ ಜಾಗತಿಕ ನೀತಿಗಳಲ್ಲಿ ಇದೊಂದು ಆಗಿದೆ. ಸೊ ಎಲೆಕ್ಟ್ರಿಕ್ ವಾಹನಗಳಲ್ಲಿ ಆಂತರಿಕ ದಹನಕಾರಿ ಎಂಜಿನ್ ಇರುವುದಿಲ್ಲ. ಸೊ ಹಾಗಾಗಿ ಇಲ್ಲಿ CO2 ಅಥವಾ CO ಏನಿದೆಯೋ ಇದು ಬಿಡುಗಡೆನ ಮಾಡ್ತಕ್ಕಂಥದ್ದು ಆಗಿರುತ್ತೆ. ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ, ಇದು ಅಷ್ಟೇ. ನೆಕ್ಸ್ಟ್, ಇದರಿಂದ ನಗರಗಳಲ್ಲಿ ವಾಯು ಮಾಲಿನ್ಯ ಗಣನೀಯವಾಗಿ ಕುಂಠಿತವಾಗುತ್ತೆ ಅಥವಾ ಕಡಿಮೆಯಾಗುತ್ತೆ. ಸಾರಿಗೆ ವಲಯದ ಇಂಗಾಲದ ಹೆಜ್ಜೆ ಗುರುತನ್ನು ಕಡಿಮೆ ಮಾಡೋದು ಒಂದು ಪ್ರಮುಖ ಅಸ್ತ್ರವಾಗಿರುತ್ತೆ. ನೆಕ್ಸ್ಟ್, ಈ ಕೆಳಗಿನ ನೀರಿನ ಮಾಲಿನ್ಯಕಾರಕಗಳನ್ನು ಮತ್ತು ಅವುಗಳಿಂದ ಮನುಷ್ಯರಿಗೆ ಬರುವ ರೋಗಗಳ ಜೋಡಿಗಳನ್ನು ಗಮನಿಸಿ ಅಂತ ಕೊಟ್ಟಿದ್ದಾರೆ. ಪಾದರಸ, ಮರ್ಕ್ಯೂರಿಯಿಂದ ಬರ್ತಕ್ಕಂಥದ್ದು ಮಿನಿಮಾಟ ರೋಗ, ಕ್ಯಾಡ್ಮಿಯಂ ಇಂದ ಬರ್ತಕ್ಕಂಥ ಇಟಾಯಿಟಾಯಿ ರೋಗ, ನೈಟ್ರೇಟಿಂದ ಬ್ಲೂ ಬೇಬಿ ಸಿಂಡ್ರೋಮ್ ಬರುತ್ತೆ. ಸೊ ಮೇಲ್ನಲ್ಲಿ ಎಷ್ಟು ಜೋಡಿಗಳು ಸರಿಯಾಗಿದ್ದಾವೆ ಅಂತ ಕೇಳಿದರೆ ಸ್ನೇಹಿತರೆ, ಸೊ 3 ಅಷ್ಟೇ. ಪಾದರಸದಿಂದ ಮಿನಿಮಾಟ ರೋಗ ಬರುತ್ತೆ, ಕ್ಯಾಡ್ಮಿಯಮಿಂದ ಇಟಾಯಿಟಾಯಿ ರೋಗ ಬರುತ್ತೆ, ನೈಟ್ರೇಟಿಂದ ಬ್ಲೂ ಬೇಬಿ ಸಿಂಡ್ರೋಮ್ ಬರುತ್ತೆ. ಸೊ 3 ಜೋಡಿಗಳು ಸರಿಯಾಗಿದೆ, ಇಲ್ಲ 3 ಜೋಡಿಗಳು ಸರಿಯಾಗಿದೆ.
ಇನ್ನು ಈ ಥರ ನೋಡ್ತಾ ಹೋದಾಗ ನೋಡಿ, ಇಲ್ಲಿ ಮಿನಿಮಾಟ ರೋಗವು ಜಪಾನ್ನಲ್ಲಿ ಪಾದರಸಯುಕ್ತ ಮೀನು ತಿಂದಿದ್ದರಿಂದ ಬಂದಿದ್ದು. ಇದರಿಂದ ನರಮಂಡಲ ಹಾನಿಯಾಗುತ್ತಂತೆ. ಇಟಾಯಿ ಬಂದು ಕ್ಯಾಡ್ಮಿಯಂದಿಂದ ಬರ್ತಕ್ಕಂಥದ್ದು, ಮೂಳೆಗಳ ಮೃದುತ್ವ ಆಗ್ತಕ್ಕಂಥದ್ದು. ಕುಡಿಯುವ ನೀರಿನಲ್ಲಿ ಅತಿಯಾದ ನೈಟ್ರೇಟ್ ಇದ್ದರೆ ಶಿಶುಗಳಲ್ಲಿ ಬ್ಲೂ ಬೇಬಿ ಸಿಂಡ್ರೋಮ್ ಬರುತ್ತೆ. ಆರ್ಸೆನಿಕ್ ಮಾಲಿನ್ಯದಿಂದ ಬ್ಲ್ಯಾಕ್ ಫುಡ್ ಬರುತ್ತೆ. ಫ್ಲೋರೈಡ್ ಮಾಲಿನ್ಯದಿಂದ ಫ್ಲೋರೋಸಿಸ್ ಬರುತ್ತೆ, ಹಲ್ಲು ಮತ್ತು ಮೂಳೆಗಳ ಫ್ಲೋರೋಸಿಸ್. ಕರ್ನಾಟಕದ ಪರಿಸರ ಚಳುವಳಿಗೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಅಪ್ಪಿಕೋ ಚಳುವಳಿಯು ಕರ್ನಾಟಕದ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಮರಗಳನ್ನು ಕಡಿಯುವುದನ್ನು ತಡೆಯಲು ಪ್ರಾರಂಭಿಸಲಾಯಿತು. ಪಾಂಡುರಂಗ ಹೆಗಡೆ ಅವರು ಈ ಚಳುವಳಿಯ ಪ್ರಮುಖ ನಾಯಕರಾಗಿದ್ದರೆ. ಯಾವ ಹೇಳಿಕೆ ಸರಿಯಾಗಿದೆ ಅಂತ ಕೇಳಿದರೆ ಹೌದು ಸ್ನೇಹಿತರೆ, ಇಲ್ಲಿ ಅಪ್ಪಿಕೋ ಚಳುವಳಿ ಬಂದು ಕರ್ನಾಟಕದ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಮರಗಳನ್ನು ಕಡಿಯೋದ್ರ ಮೂಲಕ ತಡೆತಕ್ಕಂಥ ಒಂದು ಚಳುವಳಿ ಆಗಿರುತ್ತೆ. ಇದನ್ನು ನಡೆಸ್ತಕ್ಕಂಥವ್ರು ಪಾಂಡುರಂಗ ಹೆಗಡೆ ಅವರ ನಾಯಕತ್ವದ ನಡೆಸ್ತಕ್ಕಂಥದ್ದಾಗಿರುತ್ತೆ. ಇನ್ನು ಚಿಪ್ಕೋ ಬರುತ್ತೆ. ಚಿಪ್ಕೋ ಚಳುವಳಿ ಬಂದು ಸುಂದರ್ಲಾಲ್ ಬಹುಗುಣರವರ ಒಂದು ನೇತೃತ್ವದಲ್ಲಿ ಬರ್ತಕ್ಕಂಥದ್ದು. ಸೊ ಅಪ್ಪಿಕೋ ಬಂದು ಪಾಂಡುರಂಗ ಹೆಗಡೆ ಅವ್ರದ್ದು. ಸೊ ಹಾಗೆ ಆನ್ಸರ್ ಆಪ್ಷನ್ 2, 1 ಮತ್ತು 2 ಆಗಿರುತ್ತೆ. 1983 ಶಿರಸಿ ತಾಲೂಕಿನ ಸಲ್ಕಾನಿ ಕಾಡು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಆಗ್ತಕ್ಕಂಥದ್ದು. ಸೊ ಇದು ನೇರವಾಗಿ ಹೇಳಿದಾಗ ಸ್ನೇಹಿತರೆ, ಅರಣ್ಯ ನಾಶವನ್ನು ತಡೆಗಟ್ಟೋದಕ್ಕೋಸ್ಕರ ಮಾಡಿರ್ತಕ್ಕಂಥದ್ದು ಪಾಂಡುರಂಗ ಹೆಗಡೆ ಅವರ ಒಂದು ನಾಯಕತ್ವದಲ್ಲಿ ನಡೀತಕ್ಕಂಥದ್ದು ಆಗಿರುತ್ತೆ. ಸೊ ಇದು ಪರಿಸರ ಸಂರಕ್ಷಣೆಯಲ್ಲಿ ಸ್ಥಳೀಯ ಸಮುದಾಯಗಳ ಪಾತ್ರವನ್ನು ಎತ್ತಿ ತೋರಿಸ್ತಕ್ಕಂಥದ್ದು ಆಗಿರುತ್ತೆ. ಎಸ್ ಪ್ರತಿಪಾದನೆ ಎ, ಆಗ್ರಾದಲ್ಲಿರುವ ಐತಿಹಾಸಿಕ ತಾಜ್ ಮಹಲ್ನ ಬಿಳಿ ಅಮೃತಶಿಲೆಯು ಹಳದಿ ಬಣ್ಣಕ್ಕೆ ತಿರುಗುತ್ತಿದೆ. ಕಾರಣ ಹತ್ತಿರದ ಮಥುರಾ ತೈಲ ಸಂಸ್ಕರಣಾಗಾರದಿಂದ ಹೊರಹೊಮ್ಮುವ ಸಲ್ಫರ್ ಡೈಆಕ್ಸೈಡ್ ಮತ್ತು ನೈಟ್ರೋಜನ್ ಆಕ್ಸೈಡ್ಗಳು ಆಮ್ಲ ಮಳೆಗೆ ಕಾರಣವಾಗಿವೆ. ಸರಿಯಾದ ಆಯ್ಕೆಯನ್ನು ಆರಿಸಿ ಅಂತ ಕೊಟ್ಟಿದ್ದಾರೆ ಸ್ನೇಹಿತರೆ. ಸೊ ಆಮ್ಲ ಮಳೆ ಇಸ್ ವೆರಿ ಇಂಪಾರ್ಟೆಂಟ್. ಇದು ತಾಜ್ ಮಹಲ್ನ ಬಿಳಿ ಅಮೃತಶಿಲೆ ಹಳದಿ ಬಣ್ಣಕ್ಕೆ ತಿರುಗ್ತಾ ಇದೆ ಅಂತೆ, ಕನ್ವರ್ಟ್ ಆಗ್ತಿದೆಯಂತೆ. ಅದು ಸರಿಯಾಗಿದೆ. ಕಾರಣ ಅಲ್ಲಿ ಇರ್ತಕ್ಕಂಥ ಹತ್ತಿರದ ಮಥುರಾ ತೈಲ ಸಂಸ್ಕರಣೆಯಿಂದಾಗಿ ಆಗ್ತಕ್ಕಂಥ ಸಲ್ಫರ್ ಡೈಆಕ್ಸೈಡ್ ಮತ್ತು ನೈಟ್ರೋಜನ್ ಆಕ್ಸೈಡ್ಗಳ ಒಂದು ಆಮ್ಲ ಮಳೆ ಪ್ರಮುಖವಾದ ಕಾರಣ ಅಂತ ಕೊಟ್ಟಿದ್ದಾರೆ. ಸೊ 2 ಸರಿಯಾಗಿದೆ ಸ್ನೇಹಿತರೆ, ಎ ಮತ್ತು ಆರ್ 2 ಸರಿ. ಆರ್ ಎಗೆ ಸರಿಯಾದ ಒಂದು ವಿವರಣೆ ಆಗಿರುತ್ತೆ. ಸೊ ಇಷ್ಟ ನಿಮ್ಗೆ ಅರ್ಥ ಆಯ್ತು ಅಂತ ಅನ್ಕೊಂಡಿದ್ದೀನಿ ಸ್ನೇಹಿತರೆ. ಲಾಸ್ಟ್ ಫೈನಲ್ ಅಂತ ಹೇಳಿದ್ರೆ, ಇದನ್ನು ನಿಯಂತ್ರಿಸಲು ಸುಪ್ರೀಂ ಕೋರ್ಟ್ ತಾಜ್ ಟ್ರಿಪೀಸಿಯಂ ಝೋನ್ ಅನ್ನು ಸ್ಥಾಪಿಸಿದೆಯಂತೆ. ಇಂಪಾರ್ಟೆಂಟ್ ಆಗಿ ನೋಡ್ಕೊಳ್ತಾ ಹೋಗಿ. ತಾಜ್ ಟ್ರಿಪೀಸಿಯಂ ಝೋನ್ ಅಂತಕ್ಕಂಥದ್ದನ್ನ ಸುಪ್ರೀಂ ಕೋರ್ಟ್ ಜಾರಿಗೆ ತಂದಿರತಕ್ಕಂಥದ್ದು ಆಗಿದೆ. ಅಂಡ್ ನೆಕ್ಸ್ಟ್, ಪರಿಸರ ವ್ಯವಸ್ಥೆಯು ಜೈವಿಕ ಮತ್ತು ಅಜೈವಿಕ ಘಟಕಗಳಿಂದ ಕೂಡಿದೆ. ಈ ಕೆಳಗಿನಲ್ಲಿ ಯಾವುದು ಅಜೈವಿಕ ಘಟಕ ಅಲ್ಲ? ಸೊ ನಮ್ಗೆ ಗೊತ್ತಿರೋ ಸ್ನೇಹಿತರೆ, ಪರಿಸರ ವ್ಯವಸ್ಥೆ ಅಂತ ಹೇಳಿದ್ರೆ ಜೈವಿಕನೂ ಬರುತ್ತೆ, ಅಜೈವಿಕನೂ ಬರುತ್ತೆ. ಸೊ ಜೈವಿಕ ಅಂತ ಹೇಳಿದ್ರೆ ಜೀವಿಗಳೆಲ್ಲ ಬರ್ತವೆ. ಜೀವಿಗಳು ಇಟ್ ಮೀನ್ಸ್ ಜೀವವನ್ನು ಹೊಂದಿರತಕ್ಕಂಥ ಕೀಟಗಳಾಗಿರ್ಬೋದು, ಸಸ್ಯಗಳಾಗಿರಬಹುದು, ಅಥವಾ ಈ ಒಂದು ಪ್ರಾಣಿ ಪಕ್ಷಿಗಳಾಗಿರ್ಬೋದು. ಸೊ ಇದೆಲ್ಲ ಜೈವಿಕದಲ್ಲಿ ಬರ್ತಕ್ಕಂಥದ್ದು. ಅಜೈವಿಕ ಅಂತ ಹೇಳಿದಾಗ ಅದಕ್ಕೆ ಜೀವ ಇರೋದಿಲ್ಲ. ಫಾರ್ ಎಕ್ಸಾಂಪಲ್ ಮಣ್ಣು, ಸೂರ್ಯನ ಬೆಳಕು, ನೀರು ಅಂತ ಏನು ಕೊಟ್ಟಿದ್ದಾರೆ, ಕಲ್ಲು. ಸೊ ಇದೆಲ್ಲ ನಾವು ಅಜೈವಿಕದಲ್ಲಿ ನೋಡ್ತಾ ಹೋಗ್ತೀವಿ. ಇನ್ನು ಯಾವುದು ಅಜೈವಿಕ ಘಟಕ ಅಲ್ಲ ಅಂತ ಕೊಟ್ಟಿದ್ರೆ ಶಿಲೀಂಧ್ರ, ಫಂಗೈ ಇದೊಂದೊಂದು ಜೈವಿಕ ಘಟಕ ಆಗಿರುತ್ತೆ. ನೋಡಿ ಸ್ನೇಹಿತರೆ, ಶಿಲೀಂಧ್ರಗಳು ಜೀವವಿರುವ ಜೀವಿಗಳಾಗಿರೋದ್ರಿಂದ ಅದನ್ನು ಜೈವಿಕ ಘಟಕ ಅಂತ ಕರಿತೀವಿ. ಇವು ಪರಿಸರ ವ್ಯವಸ್ಥೆಯಲ್ಲಿ ವಿಘಟಕಗಳು ಆಗಿ ಕಾರ್ಯವನ್ನು ನಿರ್ವಹಿಸ್ತವೆ. ಆದ್ದರಿಂದ ಇವು ಜೈವಿಕ ಘಟಕಗಳಾಗಿರುತ್ತೆ. ಸೊ ಜೈವಿಕ ವಿಘಟಕಗಳು ಡಿಕಾಂಪೋಸ್ ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ. ಸೊ ಇದು ನೋಡಿ, ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಬ್ಯಾಕ್ಟೀರಿಯಾ ಮತ್ತು ಶಿಲೀಂಧ್ರಗಳನ್ನ ಪರಿಸರ ಶುದ್ಧೀಕರಣಕಾರ ಎಂದು ಕರೆಯಲಾಗುತ್ತದೆ. ಸ್ಕ್ಯಾವೆಂಜರ್ಸ್ ಆರ್ ಡಿಕಾಂಪೋಸರ್ಸ್ ಅಂದರೆ ಏನಾಗುತ್ತೆ, ಈ ಸತ್ತಂತಹ ಪ್ರಾಣಿ ಪಕ್ಷಿಗಳ ಡಿಕಾಂಪೋಸ್ ಮಾಡ್ತಕ್ಕಂಥದ್ದು ಈ ಒಂದು ಶಿಲೀಂಧ್ರಗಳು, ಬ್ಯಾಕ್ಟೀರಿಯಾಗಳು. ಸೊ ನೋಡಿ, ಒಂದೇ ಅರ್ಥ ಮಾಡ್ಕೊಳ್ಳಿ ಸ್ನೇಹಿತರೆ, ಸತ್ತಂಥ ಬಾಡಿ ಏನಿದ್ದು, ಸೊ ಅದು ಹಾಗೆ ಬಿಟ್ಬಿಟ್ರೆ, ನೀವು ಏನೂ ತಿಂದೆ ಹಾಗೆ ಬಿಟ್ಬಿಟ್ರೆ ಅದೇನಾಗುತ್ತೆ, ಇಡೀ ಭೂಮಿ ಮೇಲೆಲ್ಲ ಅದೇ ತುಂಬ್ಕೊಬಿಟ್ಟಿರುತ್ತೆ ಅಲ್ವಾ. ಸೊ ಅದನ್ನ ಡಿಕಾಂಪೋಸ್ ಮಾಡ್ತಕ್ಕಂಥದ್ದು ಅಥವಾ ಈ ಒಂದು ಶುದ್ಧೀಕರಣ ಮಾಡ್ತಕ್ಕಂಥದ್ದು ಕೊಟ್ಟಿದೆ ನೋಡಿ, ವೆರಿ ಇಂಪಾರ್ಟೆಂಟು. ಈ ಒಂದು ಪರಿಸರವನ್ನು ಕ್ಲೀನ್ ಮಾಡ್ತಕ್ಕಂಥದ್ದೇ ಬ್ಯಾಕ್ಟೀರಿಯಾ ಮತ್ತು ಶಿಲೀಂಧ್ರಗಳು. ಸೊ ಅದನ್ನು ತಿಂದು ಅದನ್ನು ನಾಶ ಮಾಡ್ತಕ್ಕಂಥದ್ದು. ಸೊ ಹಾಗಾಗಿ ಸ್ಕ್ಯಾವೆಂಜರ್ಸ್ ಅಥವಾ ಡಿಕಾಂಪೋಸರ್ಸ್ ವಿಘಟಕಗಳಂತ ಕರಿತಾ ಹೋಗ್ತೀವಿ. ಇನ್ನು ಪರಿಸರ ವ್ಯವಸ್ಥೆ ಎಕೋಸಿಸ್ಟಮ್ ಪದವನ್ನು ಮೊದಲು ಟ್ರಾನ್ಸ್ಲೇ ಪರಿಚಯವನ್ನು ಮಾಡ್ತಕ್ಕಂಥದ್ದು ಆಗಿರುತ್ತೆ, ಎಕೋಸಿಸ್ಟಮ್ ಅಂತಕ್ಕಂಥ ಒಂದು ಪದವನ್ನು. ನೆಕ್ಸ್ಟ್, ಘನತ್ಯಾಜ್ಯ ನಿರ್ವಹಣೆಯಲ್ಲಿ 3R ತತ್ವವನ್ನು ವ್ಯಾಪಕವಾಗಿ ಬೆಳೆಸಲಾಗುತ್ತದೆ. ಈ 3Rಗಳು ಅನುಕ್ರಮವಾಗಿ ಯಾವುದನ್ನು ಪ್ರತಿನಿಧಿಸುತ್ತದೆ? ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್, ರೀಡ್, ರೆಕಾರ್ಡ್, ರಿಯಾಕ್ಟ್, ರೆಡ್ಯೂಸ್, ರೀಯೂಸ್, ರೀಸೈಕಲ್, ರಿಮೂವ್, ರಿಟರ್ನ್, ರಿಸ್ಟ್ರಿಕ್ಟ್, ರೀಜನರೇಟ್, ರಿಕವರ್, ರೀಬಿಲ್ಡ್. ಸೊ ನೋಡಿ, ಇಲ್ಲಿ ರೆಡ್ಯೂಸ್
ರೀಯೂಸ್ ರೀಸೈಕಲ್ ಅಂತಕ್ಕಂಥದ್ದು ಆಗಿರುತ್ತೆ ಸ್ನೇಹಿತರೆ. ರಿಡ್ಯೂಸ್ ಅಂತ ಹೇಳಿದ್ರೆ ಕಡಿಮೆ ಬೆಳೆಸ್ತಕ್ಕಂಥದ್ದು, ರೀಯೂಸ್ ಅಂದರೆ ಮರುಬಳಕೆ, ರೀಸೈಕಲ್ ಅಂದರೆ ಮರುಚಕ್ರೀಕರಣ, ಮತ್ತೆ ಅದನ್ನು ರೀಸೈಕಲ್ ಮಾಡ್ಕೊಂಡು ಅದನ್ನು ಯೂಸ್ ಮಾಡ್ಕೊಳ್ತಕ್ಕಂಥದ್ದು ಆಗಿರುತ್ತೆ. ನೆಕ್ಸ್ಟ್ ಕ್ವೆಶನ್, ಭೂಮಿಯ ಮೇಲ್ಮೈಯಿಂದ ಬಾಹ್ಯಾಕಾಶದ ಕಡೆಗೆ ಮೇಲಕ್ಕೆ ಹೋದಂತೆ ವಾತಾವರಣದ ಪದರಗಳನ್ನು ಸರಿಯಾದ ಕ್ರಮದಲ್ಲಿ ಜೋಡಿಸಿ ಅಂತ ಕೊಟ್ಟಿದ್ದಾರೆ. ನೋಡಿ, ಫಸ್ಟ್ ಬರ್ತಕ್ಕಂಥದ್ದು ಕೆಳಗಡೆ ಏನಿದೆಯೋ ಫಸ್ಟ್ ಬರ್ತಕ್ಕಂಥದ್ದು ನಮಗೆ ಟ್ರೋಪೋಸ್ಪಿಯರ್ ಬರುತ್ತೆ, ಟ್ರೋಪೋಸ್ಪಿಯರ್. ಅದಾದ ನಂತರ ಬರ್ತಕ್ಕಂಥದ್ದು ಸ್ಟ್ರಾಟೋಸ್ಪಿಯರ್, ಅದಾದ ನಂತರ ಬರ್ತಕ್ಕಂಥದ್ದು ಮೀಸೋಸ್ಪಿಯರ್, ಅದಾದ ನಂತರ ಬರ್ತಕ್ಕಂಥದ್ದು ಥರ್ಮೋಸ್ಪಿಯರ್. ಸೊ ಅಲ್ಲಿ ಫೈನಲ್ ಆಗು ಸಹ ಒಂದು ಬರುತ್ತೆ ಸ್ನೇಹಿತರೆ, ಹೆಕ್ಸೋಸ್ಪಿಯರ್ ಅಂತಕ್ಕಂಥದ್ದು, ಎಕ್ಸೋಸ್ಪಿಯರ್. ಸೊ ಈ ಒಂದು ಹಾಡಲ್ಲಿ ಬರ್ತಕ್ಕಂಥದ್ದಾಗಿರುತ್ತೆ. ಸೊ ಫಸ್ಟು ಟ್ರೋಪೋಸ್ಪಿಯರ್, ಸೊ ಆಪ್ಷನ್ 2 ಆಗಿರುತ್ತೆ. ಅದಾದ ನಂತರ ಸ್ಟ್ರಾಟೋಸ್ಪಿಯರ್, ಆಪ್ಷನ್ 3 ಎಸ್, ಇದು ಬರೋದಿಲ್ಲ. ಅದಾದ ನಂತರ ಮೀಸೋಸ್ಪಿಯರ್, ಫಸ್ಟ್ ಒನ್ ಆಪ್ಷನ್, ಸೊ ಆಪ್ಷನ್ 2 ಆಗಿರುತ್ತೆ. ಸೊ ಫೈನಲ್ ಆಗಿ ಎಕ್ಸೋಸ್ಪಿಯರ್ ಬರುತ್ತೆ, ಬಾಹ್ಯ ಮಂಡಲ ಅಂತ ಹೇಳ್ತೀವಿ. ನೋಡಿ, ಭೂಮಿಯ ಮೇಲ್ಮೈಯಿಂದ ಸುಮಾರು 500 ಕಿಲೋಮೀಟರ್ವರೆಗೆ ಈ ಒಂದು ಸ್ಪಿಯರ್ಗಳನ್ನ ನೋಡ್ತಾ ಹೋಗ್ತೀವಿ. ಭೂಮಿಗೆ ಹತ್ತಿರದಲ್ಲಿರ್ತಕ್ಕಂಥ ಟ್ರೋಪೋಸ್ಪಿಯರು, ಸೊ ಇಲ್ಲಿ ಮೋಡ ಮಳೆ ಎಲ್ಲ ಆಗ್ತಕ್ಕಂಥದ್ದಾಗಿರುತ್ತೆ. ಆ್ಯಂಡ್ ಸ್ಟ್ರಾಟೋಸ್ಪಿಯರ್ ಬಂದು ವಿಮಾನಗಳು ಹಾರಲು ಸೂಕ್ತವಾದ, ಮತ್ತು ಓಝೋನ್ O3 ಆಲ್ರೆಡಿ ಹೇಳಿದಾಗ O3 ಕಂಡು ಬರ್ತಕ್ಕಂಥದ್ದು ಇಲ್ಲೇನೆ. ಆ್ಯಂಡ್ ಅದರ ಮೇಲೆ ಮೀಸೋಸ್ಪಿಯರ್ ಬರುತ್ತೆ, ಇಲ್ಲಿ ಉಲ್ಕೆಗಳು ಉರಿಯುವ ಪದರ ಆಗಿರುತ್ತೆ. ಆ್ಯಂಡ್ ಕೊನೆಯದಾಗಿ ಥರ್ಮೋಸ್ಪಿಯರ್ ಅಥವಾ ಅಯೋನೋಸ್ಪಿಯರ್ ಅಂತ ಹೇಳ್ತೀವಿ. ಈ ಒಂದು ರೇಡಿಯೋ ತರಂಗಗಳಂತ ಏನು ಹೇಳ್ತೀವೋ ಅಯನ್ ಅಲ್ಲಿ ಕಂಡು ಬರ್ತಕ್ಕಂಥದ್ದಾಗುತ್ತೆ. ಫೈನಲ್ ಆಗಿ ಈ ಒಂದು ಎಕ್ಸೋಸ್ಪಿಯರ್ ಕಂಡು ಬರ್ತಕ್ಕಂಥ. ಎಕ್ಸೋಸ್ಪಿಯರ್ ಅಂತ ಹೇಳಿದಾಗ ಇದು ಒಂದು ಮ್ಯಾಗ್ನೆಟಿಕ್ ಸ್ಪಿಯರ್ ಅಂತ ಹೇಳ್ತೀವಿ ಸ್ನೇಹಿತರೆ, ಅಯಾನ್. ಹೇಳಿಕೆ ಒಂದು, ಜಲಮೂಲಗಳಿಗೆ ಅತಿಯಾದ ಕೃಷಿ ರಸಗೊಬ್ಬರಗಳು ಸೇರಿಸುವುದರಿಂದ ಪಾಚಿಗಳು ವಿಪರೀತವಾಗಿ ಬೆಳೆಯುವ ಯೂಟ್ರೋಫಿಕೇಶನ್ ಪ್ರಕ್ರಿಯೆ ಉಂಟಾಗುತ್ತದೆ. ಹೇಳಿಕೆ 2, ಇದರಿಂದಾಗಿ ನೀರಿನಲ್ಲಿ ಕರಗಿದ ಆಮ್ಲಜನಕದ ಮಟ್ಟವು ತೀವ್ರವಾಗಿ ಕಡಿಮೆಯಾಗಿ ಜಲಚರಗಳು ಸಾಯುತ್ತವೆ. ಈ ಹೇಳಿಕೆಗಳ ಸಂಬಂಧವೇನು? ಸೊ ಫಸ್ಟ್ಗೆ, ಜಲಮೂಲಗಳಿಗೆ ಅತಿಯಾದ ಕೃಷಿ ರಸಗೊಬ್ಬರಗಳು ಸೇರುವುದರಿಂದ ಪಾಚಿಗಳು ವಿಪರೀತವಾಗಿ ಬೆಳೆಯುತ್ತವೆ, ಯೂಟ್ರೋಫಿಕೇಶನ್ ಪ್ರಕ್ರಿಯೆ ಉಂಟಾಗುತ್ತದೆ. ನೋಡಿ ಸ್ನೇಹಿತರೆ, ನೀರಿಗೆ ನಾವು ಡೈರೆಕ್ಟಾಗಿ ಕೃಷಿ ರಸಗೊಬ್ಬರಗಳನ್ನ ಹಾಕ್ತಾ ಇದ್ರೂ ಸಹ ಈ ಒಂದು ಭೂಮಿಗೆ ಹಾಕ್ತಕ್ಕಂಥ ಕೃಷಿಗೆ ಹಾಕ್ತಕ್ಕಂಥ ರಸಗೊಬ್ಬರವೇಂತೋ ಮಳೆ ಬಂದಾಗ ಅಲ್ಲಿ ಕೊಚ್ಕೊಂಡೋಗಿ ನೀರಿಗೆ ಸೇರ್ಕೊಳ್ತಕ್ಕಂಥ ಒಂದು ಕೆಲಸ ಆಗುತ್ತೆ. ಹಾಗಾದಾಗ ಏನಾಗುತ್ತೆ, ಅಲ್ಲಿರ್ತಕ್ಕಂಥ ಪಾಚಿಗಳಿಗೆ ಈ ಒಂದು ರಸಗೊಬ್ಬರಲ್ಲಿ ಬರ್ತಕ್ಕಂಥ ರಸಗೊಬ್ಬರಗಳೇನು ಬರುತ್ತೋ ಅದರಿಂದ ತುಂಬಾ ಬೇಗ ಬೆಳೀತಕ್ಕಂಥ ಒಂದು ಚಾನ್ಸಸ್ಸು ಪಾಚಿಗಿದೆ ಸ್ನೇಹಿತರೆ. ಸೊ ಅದನ್ನು ನಾವು ಯೂಟ್ರೋಫಿಕೇಶನ್ ಅಂತ ಹೇಳ್ತಾ ಹೋಗ್ತೀವಿ. ಆ್ಯಂಡ್ ಇದರಿಂದಾಗಿ ನೀರಿನಲ್ಲಿ ಕರಗಿದಂತಹ ಆಮ್ಲಜನಕದ ಮಟ್ಟವು ತೀವ್ರವಾಗಿ ಕಡಿಮೆಯಾಗಿ ಜಲಚರಗಳು ಸಾಯುತ್ತೆ. ಸೊ ಎರಡೂ ಸಹ ಹೇಳಿಕೆ ಸರಿಯಾಗಿದೆ ಸ್ನೇಹಿತರೆ. ಸೊ ಎರಡು ಹೇಳಿಕೆ ತಪ್ಪಾಗುತ್ತೆ. ಹೇಳಿಕೆ 2 ಸ್ವತಂತ್ರವಾಗಿ, ಹೇಳಿಕೆ 1 ಹೇಳಿಕೆ 2ಕ್ಕೆ ಕಾರಣವಾಗಿದೆ. ಸೊ ಇದು ಓಕೆ, ಹೇಳಿಕೆ 2 ಹೇಳಿಕೆ 1ಕ್ಕೆ ಕಾರಣವಾಗಿದೆ. ಸೊ ಫಸ್ಟ್ ಹೇಳಿಕೆ 1ಕ್ಕೆ ಹೇಳಿಕೆ 2 ಕಾರಣವಾಗಿದೆ, ಆಪ್ಷನ್ 4 ಆಗಿರುತ್ತೆ. ನೋಡಿ, ರಸಗೊಬ್ಬರಗಳಲ್ಲಿ ಸಾರಜನಕ ಮತ್ತು ರಂಜಕ ನೀರು ಸೇರಿದಾಗ ಪಾಚಿಗಳಿಗೆ ವಿಪರೀತ ಆಹಾರ ಸಿಕ್ಕಿ ಇಡೀ ಕೆರೆಯನ್ನು ಆವರಿಸ್ಕೊಳ್ತಕ್ಕಂಥದ್ದಾಗುತ್ತೆ. ಜಾಸ್ತಿ ಬೆಳೆದಾಗ ಇಡೀ ಕೆರೆಯನ್ನು ಅದೇ ಆವರಿಸ್ಕೊಂಡ್ಬಿಡುತ್ತೆ. ಸೊ ಪಾಚಿಗಳೇನಾಗುತ್ತೆ, ಸತ್ತಾಗ ಅವುಗಳನ್ನು ಕೊಳೆಯಿಸಲು ಬ್ಯಾಕ್ಟೀರಿಯಾಗಳು ನೀರಿನಲ್ಲಿ ಆಮ್ಲಜನಕವನ್ನು ಸಂಪೂರ್ಣವಾಗಿ ಬಳಸಿಕೊಳ್ಳುತ್ತವೆ. ಇದರಿಂದ ಮೀನುಗಳಿಗೆ ಆಮ್ಲಜನಕ ಸಿಗದೆ ಸಾಯುತ್ತವೆ. ಅರ್ಥ ಆಯ್ತಲ್ವಾ? ಸೊ ಯಾವ ನೀರಿನಲ್ಲಿ BOD ಅಂದರೆ ಬಯೋಲಾಜಿಕಲ್ ಆಕ್ಸಿಜನ್ ಡಿಮ್ಯಾಂಡ್ ಹೆಚ್ಚಿರುತ್ತದೆಯೋ ಆ ನೀರು ಹೆಚ್ಚು ಮಲಿನವಾಗಿದೆ ಎಂದು ಅರ್ಥ ಆಗುತ್ತೆ. ನೆಕ್ಸ್ಟ್, ಬೆಂಗಳೂರಿನ ಬೆಳ್ಳಂದೂರು ಕೆರೆಯಲ್ಲಿ ನೊರೆ ಬರಲು ಮತ್ತು ಬೆಂಕಿ ಹೊತ್ತಿಕೊಳ್ಳಲು ಈ ಯೂಟ್ರೋಫಿಕೇಶನ್ ಪ್ರಕ್ರಿಯೆ ಮೂಲ ಕಾರಣವಾಗಿದೆ. ಸೊ ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ, ನೋಡ್ತಾ ಹೋಗಿ. ಸೊ ಅದು ಬೆಂಗಳೂರು ಅಂತಲ್ಲ, ಬೇರೆ ಒಂದು ಕೆರೆಗಳಲ್ಲೂ ಸಹ ಕೇಳ್ಬೋದು ನಿಮಗೆ. ಈ ಒಂದು ನೊರೆ ಬರೋದಕ್ಕೆ ಕಾರಣ ಏನಂತ ಕೇಳಿದ್ರೆ ಅಲ್ಲಿ ಯೂಟ್ರೋಫಿಕೇಶನ್ ಅಂತಕ್ಕಂಥದ್ದು ಕಾರಣ ಆಗಿರುತ್ತೆ. ನೆಕ್ಸ್ಟ್, ಕರ್ನಾಟಕದ ಪ್ರಮುಖ ರಾಷ್ಟ್ರೀಯ ಉದ್ಯಾನವನಗಳನ್ನು ಉತ್ತರದಿಂದ ದಕ್ಷಿಣಕ್ಕೆ ಅಂದಾಜು ಭೌಗೋಳಿಕವಾಗಿ ಜೋಡಿಸಿದರೆ ಈ ಕೆಳಗಿನ ಯಾವ ಕ್ರಮ ಸರಿಯಾಗಿದೆ? ಬಂಡೀಪುರ ರಾಷ್ಟ್ರೀಯ ಉದ್ಯಾನವನ, ಅಣಶಿ ರಾಷ್ಟ್ರೀಯ ಉದ್ಯಾನವನ, ಕುದುರೆಮುಖ ರಾಷ್ಟ್ರೀಯ ಉದ್ಯಾನವನ ಅಂತ ಕೊಟ್ಟಿದ್ದಾರೆ. ಸೊ ಫಸ್ಟ್ ನೋಡ್ತಾ ಹೋದ್ರೆ ಬಂಡೀಪುರ ಬರ್ತಕ್ಕಂಥದ್ದು ಚಾಮರಾಜನಗರ. ಅಣಶಿ ಅಥವಾ ಕಾಳಿ ಅಂತ ಹೇಳಿದ ಅಣಶಿ ಬಂದು ಉತ್ತರ ಕನ್ನಡ. ನೆಕ್ಸ್ಟ್ ಕುದುರೆಮುಖ ಬಂದು ಚಿಕ್ಕಮಗಳೂರು. ಓಕೆ, ಸೊ ಹೀಗಿರ್ಬೇಕಾದ್ರೆ ಸೊ ಉತ್ತರ ಅಂತ ಕೊಟ್ಟಿದ್ದಾರೆ. ಫಸ್ಟ್ ಅಂತ ಎಲ್ಲ ಉತ್ತರ ಕನ್ನಡ ಬರುತ್ತೆ. ಸೊ ಅಣಶಿ ಬರುತ್ತೆ ಸ್ನೇಹಿತರೆ. ಫಸ್ಟು ಅಣಶಿ ಬರ್ತಕ್ಕಂಥದ್ದು. ಓಕೆ, ಅಣಶಿ.
ಸಾರಿ 2 ಬರುತ್ತೆ ಹೌದಲ್ವಾ. ಸೊ ನರ್ಸ್ ಅಂತ ಹೇಳಿದಾಗ 2 ಬರುತ್ತೆ ಇಲ್ಲಿ. ಸೊ 2 ಅಂದಾಗ ಇದು ಮತ್ತೆ ಇದು ಬರೋದಿಲ್ಲ. ಸೊ ಫಸ್ಟ್ ಒನ್ ಇದಾಗಿರುತ್ತೆ. ಅದಾದ ನಂತರ ಬಂಡೀಪುರ ಚಾಮರಾಜನಗರ ಲಾಸ್ಟ್ ಬರುತ್ತೆ. ಕುದುರೆಮುಖ ರಾಷ್ಟ್ರೀಯ ಉದ್ಯಾನ ಚಿಕ್ಕಮಗಳೂರು ಮಧ್ಯ ಬರುತ್ತೆ. ಸೊ ದಕ್ಷಿಣದಲ್ಲೇ ಬರ್ತಕ್ಕಂಥದ್ದು ಕುದುರೆಮುಖ ಚಿಕ್ಕಮಗಳೂರು 2ನೇದಾಯ್ತದೆ. ಆ್ಯಂಡ್ ಬಂಡೀಪುರ ಬಂದು ಫೈನಲ್ ಆಗಿ ಕರ್ನಾಟಕ ತುತ್ತ ಕೆಳಗಡೆ ಬರ್ತಕ್ಕಂಥದ್ದು ಆಗಿರುತ್ತೆ ಸ್ನೇಹಿತರೆ. ಸೊ ಇದು 3 ಅಲ್ಲಿಗೆ 2 3 1 2 3 1 ಆಪ್ಷನ್ 4 ಆಗಿರುತ್ತೆ. ಇತ್ತೀಚಿನ ದಿನಗಳಲ್ಲಿ ಪೆಟ್ರೋಲ್ನೊಂದಿಗೆ ಎಥನಾಲ್ ಬ್ಲೆಂಡಿಂಗ್ ಮಾಡುವುದನ್ನು ಸರ್ಕಾರ ವ್ಯಾಪಕವಾಗಿ ಪ್ರೋತ್ಸಾಹಿಸುತ್ತದೆ. ಇದರಿಂದಾಗಿ ಪರಿಸರಕ್ಕಾಗುವ ಪ್ರಮುಖ ಲಾಭವೇನು ಅಂತ ಕೇಳಿದರೆ ಇದು ಪೆಟ್ರೋಲಿಯಂ ಗಣಿಗಾರಿಕೆಯನ್ನು ಹೆಚ್ಚಿಸುತ್ತದೆ. ಇದು ವಾಹನದ ಮೈಲೇಜನ್ನು 100% ಹೆಚ್ಚಿಸುತ್ತದೆ. ಇದು ಇಂಜಿನ್ನನ್ನು ಸಂಪೂರ್ಣವಾಗಿ ತಂಪಾಗಿಡುತ್ತದೆ. ಇದು ಜೈವಿಕ ಇಂಧನವಾಗಿದ್ದು ಇಂಗಾಲದ ಹೊರಸೂಸುವಿಕೆಯನ್ನು ಕಡಿಮೆ ಮಾಡುತ್ತದೆ. ಸೊ ಜೈವಿಕ ಇಂಧನ ಹೌದಲ್ವಾ. ಸೊ ಈ ಜೆಟ್ರೋಪ ಅಂತಕ್ಕಂಥದ್ದು ಸಹ ನಾವು ತಗೊಳ್ತೀವಿ. ಜೆಟ್ರೋಪ ಇದು ಸಹ ಒಂದು ಜೈವಿಕ ಇಂಧನವಾಗಿ ಯೂಸ್ ಮಾಡ್ತಕ್ಕಂಥದ್ದಾಗಿರುತ್ತೆ. ಸೊ ಎಥನಾಲ್ ಸಹ ಅಷ್ಟೇ. ಎಥನಾಲನ್ನು ಸಹ ಈ ಒಂದು ಜೈವಿಕ ಇಂಧನ ಅಂದರೆ ಇಟ್ ಮೀನ್ಸ್ ಜೈವಿಕವಾಗಿ ಪಡ್ಕೊಳ್ತಕ್ಕಂಥದ್ದು ಆಗಿರುತ್ತೆ. ಪೆಟ್ರೋಲಿಯಂ ಗಣಿಗಾರಿಕೆಯನ್ನು ಹೆಚ್ಚಿಸುತ್ತದೆ, ತಪ್ಪಾಗುತ್ತೆ ಸ್ನೇಹಿತರೆ. ಇದು ವಾಹನ ಮೈಲೇಜನ್ನು 100% ಹೆಚ್ಚಿಸುತ್ತದೆ, ಇದು ಸಹ ತಪ್ಪಾಗುತ್ತೆ. ಇಂಜಿನನ್ನು ಸಂಪೂರ್ಣವಾಗಿ ತಂಪಾಗಿಡುತ್ತೆ, ತಪ್ಪಾಗುತ್ತೆ. ಇದು ಜೈವಿಕ ಇಂಧನವಾಗಿದ್ದು ಇಂಗಾಲದ ಹೊರಸೂಸುವಿಕೆಯನ್ನು ಕಡಿಮೆ ಮಾಡುತ್ತದೆ, ಇದು ಸರಿಯಾದಂಥ ಒಂದು ಹೇಳಿಕೆ ಆಗಿರುತ್ತೆ. ನೋಡಿ ಇಲ್ಲಿದೆ, ಇದು ಜೈವಿಕ ಇಂಧನವಾಗಿದ್ದು ಇಂಗಾಲದ ಹೊರಸೂಸುವಿಕೆಯನ್ನು ಕಡಿಮೆ ಮಾಡ್ತಕ್ಕಂಥದ್ದು ಆಗಿದೆ. ನೋಡಿ ಎಥನಾಲನ್ನು ಕಬ್ಬು, ಮುಸುಕಿನ ಜೋಳ ಅಥವಾ ಒಡೆದ ಅಕ್ಕಿಯಂತಹ ಸಸ್ಯ ಮೂಲವನ್ನು ಪಡ್ಕೊಳ್ತಕ್ಕಂಥದ್ದು. ಸೊ ಹಾಗಾಗಿ ಇದೊಂದು ಜೈವಿಕ ಆಗುತ್ತೆ. ಇದು ಶುದ್ಧವಾಗಿ ಹುರಿಯುತ್ತದೆ ಮತ್ತು CO ಕಾರ್ಬನ್ ಮಾನಾಕ್ಸೈಡ್ ಹೈಡ್ರೋಕಾರ್ಬನ್ಗಳ ಹೊರಸೂಸುವಿಕೆಯನ್ನು ಗಣನೀಯವಾಗಿ ತಡೆಯುತ್ತದೆ. ಸೊ ತಡೆಯೋದ್ರಿಂದ ಏನಾಗುತ್ತೆ, ಪರಿಸರದ ಮಾಲಿನ್ಯ ಕಡಿಮೆ ಆಗುತ್ತೆ. ಓಕೆ, ಇದು ಪೆಟ್ರೋಲ್ ಮೇಲೆ ಅವಲಂಬನೆಯನ್ನು ತಪ್ಪಿಸುತ್ತದೆ. ಸೊ ಹಾಗಾಗಿ ಇಲ್ಲಿ ಏನಾಗುತ್ತೆ, ಆನ್ಸರು ಆಪ್ಷನ್ 4 ಆಗಿರುತ್ತೆ.